ಹರೇ ರಾಮ. ಶ್ರೋತಾಂಸಿ ಸರ್ವರ್ಷ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ಮೃಗೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಕರ್ಮ, ಅದರಿಂದಲೇ ಎಲ್ಲ. ನಮ್ಮ ಬಣ್ಣ, ನಮ್ಮ ರೂಪ, ನಮ್ಮ ವಿದ್ಯೆ, ನಮ್ಮ ಗುಣ, ನಮ್ಮ ಸಂಪತ್ತು, ಆಪತ್ತು, ನಮ್ಮ ಆಯುಸ್ಸು ಎಲ್ಲವೂ ಕರ್ಮದಿಂದ. ನಮ್ಮ ಎಲ್ಲ ಸಂಬಂಧ ಅನುಬಂಧಗಳು, ಎಲ್ಲ ವಿಶ್ವಾಸಗಳು, ವೈರಗಳು ಕರ್ಮದಿಂದ. ಆದುದರಿಂದಲೇ ನಿನ್ನೆ ಹೇಳಿದ್ವು, ಎಂದೂ ಬೇರೆಯವ್ರ ಬಗ್ಗೆ ಬೇಸರ ಮಾಡ್ಕೊಳ್ಬಾರ್ದು. ನಮ್ಮ ಕರ್ಮ ಫಲ ಕೊಡಲು ಅವರೊಂದು ಮಾಧ್ಯಮ ಆಗಿರ್ತಾರೆ ಹೊರತು ಅವರಾಗಿ ಅವರು ಏನೂ ಮಾಡ್ತಾ ಇರೋದಿಲ್ಲ. ಕರ್ಮ ಅವರನ್ನು ಪ್ರೇರಿಸಿ ಮಾಡಿಸುತ್ತೆ. ನಮ್ಮ ದುಷ್ಕರ್ಮ ಬೇರೆಯವ್ರಿಗೆ ಪ್ರೇರಣೆ ಕೊಟ್ಟು ಅವರು ನಮಗೆ ಕೆಟ್ಟದ್ದು ಮಾಡುವಂತೆ ಮಾಡುತ್ತೆ. ಅವರು ಕಾರಣ ಅಲ್ಲ, ಅದಕ್ಕೆ ನಾವೇ ಕಾರಣ. ಹಾಗಾಗಿ ಎಂದೂ ಬೇರೆಯವರನ್ನು ದೂಷಿಸಬಾರ್ದು. ನಮಗಾದ ಅನರ್ಥಗಳು, ನಮಗಾದ ತೊಂದರೆಗಳಿಗೆ ಬೇರೆಯವರನ್ನು ಹೊಣೆ ಮಾಡಬಾರ್ದು. ಅದು ಒಂದು. ಇನ್ನೊಂದು, ಅರ್ಥ ಮಾಡ್ಕೋಬೇಕು ಅಂತ. ನಮ್ಮ ಬದುಕು ನಮ್ಮ ಕೈಯಲ್ಲಿದೆ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ಈಗ ಚೆನ್ನಾಗಿ ಇದ್ದರೆ, ಈಗ ನಾವು ಒಳ್ಳೆ ಕರ್ಮಗಳನ್ನು ಮಾಡಿದರೆ, ಸುಕರ್ಮ ಅದನ್ನು ಮಾಡಿದರೆ, ನಾವು ಮುಂದಕ್ಕೆ ನಮ್ಮ ಶ್ರೇಯಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ ಎನ್ನುವುದು ನಿನ್ನೆ ಪಾಠದ ಒಂದು ತಾತ್ಪರ್ಯ. ಅದರ ಮೇಲೆ ಒಂದು ಪ್ರಶ್ನೆ ಏನಂದರೆ, ನಿಮಗೆಲ್ಲ ಬಂದಿರ್ಬೋದು, ಈಗ ನಮಗೆ ಬರುವ ಕಷ್ಟ ನಮ್ಮದೇ ಕರ್ಮದ ಫಲ. ಸರಿ, ಹಾಗಾದರೆ ಅದಕ್ಕೆ ಬೇರೆಯವ್ರ ಹೊಣೆ ಅಲ್ಲ, ಬೇರೆಯವ್ರ ಕಾರಣ ಅಲ್ಲ ಅದಕ್ಕೆ ಅಂತಾದರೆ ಅವನಿಗೆ ಪಾಪ ಇದೆಯೋ ಇಲ್ಲವೋ ಅಂತ. ಯಾರೋ ನಮಗೆ ತೊಂದರೆ ಕೊಟ್ಟಿರ್ತಾನಲ್ಲ, ಅವನಿಗೆ ಪಾಪ ಇದೆಯೋ ಇಲ್ಲವೋ. ಈಗ ನಮ್ಮ ಸ್ವತ್ತನ್ನು ಯಾರೋ ಕದ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಳ್ಳಿ, ನಮ್ಮ ಕರ್ಮದ ಫಲ. ನಾವು ಅದನ್ನು ಕಳ್ಕೊಳ್ಳೋ ಯೋಗ ಇತ್ತು, ಕಳ್ಕೊಂಡು. ಕದ್ದವನಿಗೆ ಪಾಪ ಇದೆಯೋ ಇಲ್ಲವೋ? ಅವನೇನು ಹೊಣೆ ಅಲ್ಲ ಅಂತಾಯ್ತಲ್ವಾ? ಈಗ ಅವನಿಗೆ ಪಾಪ ಹೇಗೆ ಬರುತ್ತೆ? ನಮ್ಮ ಕಡೆಯಿಂದ ನೋಡುವಾಗ ನಮ್ಮ ಕರ್ಮ ನಮಗೆ ಫಲ ಕೊಡ್ತಾ ಇದೆ ಅನ್ನೋದು ಸರಿಯಾದರೂ ಕೂಡ ಅದು ಒಂದು ಜೀವವೇ ಅಲ್ವಾ? ಕದ್ದವನದು ಕೂಡ ಒಂದು ಜೀವವೇ ಆಗಿದ್ದರಿಂದ ಅವನು ದುಷ್ಕರ್ಮ ಮಾಡಿದಾಗ ಅವನಿಗೆ ಅದರ ಫಲ ಮುಂದಕ್ಕೆ ಬರುತ್ತೆ. ಹಾಗಾಗಿ ಅವನಿಗೆ ಪಾಪದ ಫಲ ಇದ್ದೇ ಇದೆ. ಹಾಗಂತ ನಾವು ಅವನ ಕಡೆ ನೋಡಬೇಕಾಗಿಲ್ಲ, ಅವನ ಬಗ್ಗೆ ಯೋಚನೆ ಮಾಡ್ತಾ ಕೂರಬೇಕಾಗಿಲ್ಲ, ನಮ್ಮ ಸಮಯ ಶ್ರಮ ಹಾಳು ಮಾಡಬೇಕಾಗಿಲ್ಲ, ಮನಸ್ಸನ್ನು ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ಯಾವುದೋ ಕರ್ಮಕ್ಕೆ ಫಲ ಬಂತು ಅಂತ ಅಂದ್ಕೊಂಡು ಮಾಡಬೇಕಾಗಿದ್ದನ್ನು ಮಾಡ್ತಾ ಮುಂದುವರಿಬೇಕು ಹೊರತು ಇನ್ನೊಬ್ಬರನ್ನು ದೂಷಿಸ್ತಾ ಕೂತ್ಕೋಬಾರ್ದು ಅಂತ. ಆದರೆ ಅವನಿಗೆ ಫಲ ಇದ್ದೇ ಇದೆ, ಪಾಪ ಇದ್ದೇ ಇದೆ. ಯಾರನ್ನು ಹೊರತುಪಡಿಸಿ ಅಂದರೆ, ಯಾರಿಗದು ಕರ್ತವ್ಯವಾಗಿರುತ್ತೋ ಅವ್ರನ್ನ ಹೊರತುಪಡಿಸಿ. ನಿನ್ನೆ ಮಾತಾಡ್ಕೊಂಡು ಅಲ್ವಾ, ಯಮದೂತರಿಗೆ ಅಥವಾ ಯಮಭಟರಿಗೆ ಪಾಪ ಇಲ್ಲ ಅಂತ. ಜೀವಗಳನ್ನು ಅವರು ಕ್ಲೇಶಕ್ಕೆ ಒಳಪಡಿಸ್ತಾರೆ, ಪಾಪ ಇಲ್ಲ, ಯಾಕೆಂದರೆ ಕರ್ತವ್ಯ ಮಾಡ್ತಾ ಇದ್ದಾರೆ ಅಂತ. ಈಗ ಗಲ್ಲಿಗೇರಿಸುವ ವ್ಯಕ್ತಿಗಳಿರ್ತಾರೆ, ಅದವರಿಗೆ ಉದ್ಯೋಗ ಗಲ್ಲಿಗೇರಿಸುವಂಥದ್ದು. ಅವನಿಗೆ ಅವನು ಕೊಂದ ಪಾಪ ಇಲ್ಲ, ಯಾಕೆಂದರೆ ಅವನು ಕರ್ತವ್ಯ ಮಾಡ್ತಾ ಇದ್ದಾನೆ, ಹಾಗಾಗಿ ಪಾಪ ಇಲ್ಲ. ಅವನು ಕರ್ತವ್ಯವನ್ನು ನಿರ್ಲಿಪ್ತನಾಗಿ ಮಾಡಬೇಕು. ಕೊಲ್ಲುವಿಕೆ ಒಂದು ಖುಷಿಯಾಗಿ ಪರಿಣಮಿಸಬಾರ್ದು ಅವನಿಗೆ, ಆ ವಿಷಯ ಇದ್ದೇ ಇದೆ. ಕೊಲ್ಲುವಿಕೆ ಒಬ್ಬ ಕಟುಕನಿಗಾದರೂ ಕೂಡ ಸಂತೋಷವಾಗಿ ಪರಿಣಮಿಸಿದಾಗ ಪಾಪ ಬರುತ್ತೆ ಅವನಿಗೆ.
ಕರ್ತವ್ಯ ಅಂತ ಮಾಡ್ತಾ ಹೋದಾಗ ಅವನಿಗೆ ಪಾಪ ಇಲ್ಲ. ಯಾಕೆಂದರೆ ಅವನಾಗ ಅವನೇನೂ ಮಾಡ್ತಾ ಇಲ್ಲ, ಅವನಿಗೆ ಬಂದು ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಈ ಅಂಶಗಳನ್ನು ಗಮನಿಸ್ಕೋಬೇಕು. ಕಷ್ಟ ತೊಂದರೆ ಬೇರೆಯವ್ರಿಗೆ ಯಾರು ಕೊಡ್ತಾರೋ ಅವ್ರಿಗೆ ಅದ್ರ ಪಾಪ ಇದ್ದೇ ಇದೆ, ಪಾಪ ಇಲ್ಲ ಅನ್ನೋ ಮಾತೇ ಇಲ್ಲ. ಕೆಲವು ಅಂಶ ಬಾಕಿ ಉಳಿದಿದೆ ಹೇಳಲಿಕ್ಕೆ. ತುಂಬ ಏನು ಮಸಾಲೆ ಯುಕ್ತ ಪಾಠ ಅಲ್ಲ ಇದೇನು. ಹಾಗಾಗಿ ನಿಮ್ಗೊಂದು ಸ್ವಲ್ಪ ಸಪ್ಪೆ ಅಂತ ಅನಿಸ್ಬೋದು, ಆದರೆ ಜೀವನಕ್ಕೆ ತುಂಬ ಬೇಕಾಗುವಂಥದ್ದು. ಹಾಗಾಗಿ ಆಸಕ್ತಿಯಿಂದ ಕೇಳಿ. ಮುಂದಕ್ಕೆ ಕಥೆಗಳ ಮೂಲಕವಾಗಿ ನಾವು ಇದನ್ನು ಅರ್ಥ ಮಾಡಿಕೊಡ್ತಾ ಹೋಗೋಣ. ಈ ಕರ್ಮಚಕ್ರವನ್ನು, ಕರ್ಮಜಾಲವನ್ನು ಪೌರಾಣಿಕ ಐತಿಹಾಸಿಕ ಕಥೆಗಳ ಮೂಲಕ ಅರ್ಥ ಮಾಡಿಕೊಡ್ತಾ ಹೋಗೋಣ. ಆದರೆ ಇದರ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟಿಗೆ, ಇದೇನು 1-2 ದಿನದ ವಿಷಯ ಅಲ್ಲ, ಇಡೀ ಜೀವನ ಬೇಕು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆದರೂ ಮುಗಿಯೋದಿಲ್ಲ ಅಂಥದ್ದದು ಅಂತ. ಅಷ್ಟಾಗಿಯೂ ಅದು ಯಾವಾಗ ಬಂದು ತುತ್ಕೊಳ್ಳುತ್ತೆ ಗೊತ್ತಿಲ್ಲ ಅಂತ. ಕರ್ಮದ ಮುಖ್ಯವಾದ ಕಾರ್ಯ ಏನು ಗೊತ್ತಾ? ಕರ್ಮದ ಪ್ರಮುಖ ಕಾರ್ಯ ಏನು? ಬಂಧನ. ಲೋಕೋಯಂ ಕರ್ಮ ಬಂಧನ. ಕೃಷ್ಣ, ಕರ್ಮವೆಂಬುದು ಬಂಧನ ಅಂತ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಗುರುವನ್ನು ಸ್ತುತಿಸುವಾಗ ಅನೇಕ ಜನ್ಮ ಸಂಪ್ರಾಪ್ತ, ಎಷ್ಟೋ ಜನ್ಮಗಳಿಂದ ಸಂಗ್ರಹ ಆಗಿ ಬಂದಿದೆ ಕರ್ಮಗಳು ಅಂತ. ಅಂತಹ ಕರ್ಮ ಬಂಧ ವಿದಾಹಿನೇ, ಕರ್ಮದ ಕಟ್ಟನ್ನು ಸುಡುವವನು. ಕಟ್ಟುವುದು ಕರ್ಮದ ಮುಖ್ಯ ಕಾರ್ಯ ಏನಂದರೆ ಕಟ್ಟಿ ಕೂರಿಸುತ್ತೆ ನಮ್ಮನ್ನದು ಅಂತ. ಯಾವುದೋ ದೇಹಕ್ಕೆ, ಯಾವುದೋ ಅವಸ್ಥೆಗೆ, ಯಾವುದೋ ಸನ್ನಿವೇಶಕ್ಕೆ ನಮ್ಮನ್ನು ಕಟ್ಟಿ ಕೂರಿಸುತ್ತೆ ಅದು ಅಂತ. ಬಿಟ್ಕೊಡೋದಿಲ್ಲ. ನಾವು ಯಾಕೆ ದೇವರ ಹತ್ರ ಹೋಗೋಕ್ಕಾಗೋದಿಲ್ಲ ಅಂದರೆ ಈ ಕರ್ಮವೇ ಕಟ್ಟಿ ಎಳಿತಾ ಇರೋದು. ನೀನು ಮಾಡಿದ್ದಿದೆ, ಅನುಭವಿಸಿ ಹೋಗೋದಿಲ್ಲ ಅದನ್ನು ಕೂಡ ಅಂತ. ಅನುಭವಿಸಿ ಹೋಗೋಣ ಅಂದರೆ ಮುಗಿಯಲಾರದಷ್ಟು ಇದೆ ಕರ್ಮಗಳು. ಅನೇಕರು ಹೇಳ್ತಾ ಇರ್ತಾರೆ, ಈ ಜನ್ಮದ ಕರ್ಮ ಈಗಲೇ ಫಲ ಬಂದುಬಿಟ್ರೆ ಒಳ್ಳೇದಿತ್ತು, ಯಾವ್ಯಾವುದೋ ಹಿಂದಿನ ಜನ್ಮಕ್ಕೆ ಹೀಗಾಗ್ತಾ ಇದೆ, ಹಿಂದಿನ ಜನ್ಮ ಕರ್ಮ ನಮ್ಗೆ ಗೊತ್ತೂ ಆಗೋದಿಲ್ಲ ಏನು ಅಂತ. ಯಾಕಪ್ಪ ಹಾಗೆ? ಆಗಿಂದಾಗ ಲೆಕ್ಕ ಚುಕ್ತ ಮಾಡಿಬಿಡ್ಬೇಕಪ್ಪ ಅಂತೆಲ್ಲ ಹೇಳೋರುಂಟು. ಆದರೆ ಅನುಭವಿಸಿ ಮುಗಿಸೋಕ್ಕಾಗಲ್ಲ ಅಂತ. ಈಗ ಒಂದು ಚಿಕ್ಕ ಪ್ರಾಣಿ ಯಾವುದೋ ಒಂದು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ ನೀವು, ನಾವು ಕೊಲ್ತೀವಿ ಹೋಗಿ ಅದನ್ನು. ಕೊಲ್ಲಕ್ಕೆ ಎಷ್ಟಿತ್ತು ಬೇಕು? ಕ್ಷಣ ಅಷ್ಟೇ. ಆದರೆ ಆ ಪಾಪ ಅನುಭವಿಸೋದಕ್ಕೆ ತುಂಬ ದೀರ್ಘ ಸಮಯ ಬೇಕಾಗ್ಬೋದು, ಅಷ್ಟು ಬೇಗ ಆಗಲ್ಲ ಅದು ಅಂತ, ಆ ಪಾಪವನ್ನು ಅನುಭವಿಸುವಂಥದ್ದು ಅಂತ. ಹಾಗಾಗಿ ಈ ಕರ್ಮಗಳು ಆಗ್ತಾ ಕ್ಷಣಕ್ಕೆ ಆಗ್ತಾ ಹೋಗ್ತಾ ಇರ್ತವೆ. ಫಲ ಇಷ್ಟಿಷ್ಟು ಕಾಯ್ಕೊಂಡು ಕೂತಿರುತ್ತೆ, ಅದು ಆಯಾ ಜನ್ಮದಲ್ಲಿ ಮುಗಿಯುವಂಥದ್ದೆಲ್ಲ. ಹೀಗೆ ಬಾಕಿಯಾಗಿ ಆಗಿ 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 ಒಂದು ರಾಶಿ ಕೂತ್ಬಿಟ್ಟಿದೆ ಅದು. ಅದು ತೀರೋದಿಲ್ಲ. ನಾವು ದೇವರ ಹತ್ರ ಹೋಗುವಾಗಿಲ್ಲ, ಎದ್ದು ಹೋಗೋಣ ಅಂದರೆ ಅದು ಬಿಡೋದಿಲ್ಲ ಅಂತ ಕರ್ಮ ಅಂತ. ಯಾಕೆಂದರೆ ಅದು ಬಂಧನ, ಅದು ಅಂತ, ಕಟ್ಟು ಅದು ಅಂತ. ಹಾಗಾಗಿ ನಾವು ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಸುತ್ಕೊಳ್ಳುತ್ತೆ ನಮ್ಮನ್ನದು ಅಂತ. ಈಗ ನಿಮಗಿದು ಗೊತ್ತಾಗದಿರೋ ವಿಷಯ ಅಲ್ಲ, ತುಂಬ ಸರಳವಾದ ವಿಷಯ. ಕರ್ಮಕ್ಕೊಂದು ಫಲ ಇದೆ, ನಿಜನೋ ಸುಳ್ಳು ಹೇಳಿ? ಕರ್ಮಕ್ಕೊಂದು ಫಲ ಇದೆ ಅಂತ ಯಾರಾದರೂ ಒಪ್ಪಲೇಬೇಕು. ಯಾಕೆಂದರೆ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೋ ಇಲ್ವಾ? ಹೌದಾ ಅಲ್ವಾ? ಕೆಲಸ ಮಾಡಿದರೆ ಆಯಾಸ ಆಗುತ್ತೋ ಇಲ್ವೋ? ನಿದ್ದೆ ಮಾಡಿದರೆ ಹಾಯಾಗತ್ತೆ, ಆಗುತ್ತೋ ಇಲ್ವೋ? ಆಯಾಸ ಆರುತ್ತೆ ನಿದ್ದೆ ಮಾಡಿದರೆ, ಆಗುತ್ತೋ ಇಲ್ವೋ? ನೀರಿಗೆ ಕೈ ಹಾಕಿದರೆ ಕೈ ಒದ್ದೆ ಆಗತ್ತೆ, ಆಗದಿದ್ರೆ ಹೇಳಿ ಆಗಲ್ಲ ಅಂತ. ಯಾರಾದರೂ ನಾನು ಕಮಲಪತ್ರ ಅನ್ನೋ ಭರವಸೆ ಇದ್ದವರಿದ್ದರೆ ಹೇಳಿ ಅಂತ. ನೀರು ಮುಟ್ಟಿದ್ರು ಏನಾಗಲ್ಲ ನನಗೆ ಅಂತ, ಪದ್ಮಪತ್ರ ವಿವಾಂಬಸ ಅಂತ. ಹಾಗಾಗಿ ಹಾಗಿದ್ರೆ ಹೇಳಿ, ನೀರಿಗೆ ಕೈ ಹಾಕಿದರೆ ಕೈ ಒದ್ದೆ ಆಗುತ್ತೋ ಇಲ್ವೋ? ಬೆಂಕಿಗೆ ಕೈ ಹಾಕಿದರೆ ಪಾಪ ಅಂತ ಬಿಡುತ್ತಾ? ಸುಡುತ್ತೆ ಅದು, ಬೆಂಕಿ ಅಲ್ವಾ? ಹೀಗೆ ಅಂತ. ಅಂದರೆ ನಮ್ಮ ಇಡೀ ಜೀವನದಲ್ಲಿ ನಾವು ಏನೇನು ಮಾಡ್ತೀವೋ ಅದಕ್ಕೊಂದು ಫಲ ಇದೆ ಅಂತ. ಪ್ರತಿ ಕರ್ಮಕ್ಕೊಂದು ಫಲ ಇದೆ, ಪ್ರತಿ ಕಾರ್ಯಕ್ಕೊಂದು ಫಲ ಇದೆ. ಅದು ಇಲ್ಲದೇ ಇಲ್ಲ ಅಂತ ನೀವೇನಾದರೂ ಹೇಳಿಬೇಕಾದ್ರೆ ಅದಕ್ಕೊಂದು ಫಲ ಇದೆ ಅಂತ. ಕಣ್ಣಿಗೆ ಕಾಣುವಂಥ ಫಲಗಳಿದೆ ಅಂತ, ಪ್ರತ್ಯಕ್ಷ ಫಲಗಳು ಅಂತ. ಇಷ್ಟು ಪ್ರಪಂಚಕ್ಕೆಲ್ಲ ಗೊತ್ತು. ಆದರೆ ಕಣ್ಣಿಗೆ ಕಾಣುವಷ್ಟು ಮಾತ್ರ ಅಲ್ಲ, ಕಾಣದ ಫಲಗಳು ತುಂಬ ಇದೆ ಅನ್ನೋದನ್ನು ನಮ್ಮ ಋಷಿ ಮಹರ್ಷಿಗಳು ನಿರೂಪಣೆ ಮಾಡಿರೋವಂಥದ್ದು. ಬೇರೆಯವರು ಹೇಳಿದ್ದಾರೆ, ಇದನ್ನು ಹೇಳಿಲ್ಲ ಅಂತಲ್ಲ. ಈಗ ವಿದೇಶಿಯರ ಭಾಷೆಯಲ್ಲಿ ಸಿನ್ ಅನ್ನೋ ಒಂದು ಶಬ್ದ ಇದೆ, ಆಂಗ್ಲರ ಪರಿಭಾಷೆಯಲ್ಲಿ ಸಿನ್ ಅಂತ ಒಂದು ಹೇಳ್ತಾರೆ. ಸಿನ್ ಅಂದರೆ ಏನು ಅಂದರೆ ಕರ್ಮ.
ಕರ್ಮನೇ ಇದು. ಆದರೆ ಅವರಿಗೆ ಪುಣ್ಯ ಅನ್ನೋದು ಗೊತ್ತಿಲ್ಲ, ಪಾಪ ಅನ್ನೋದು ಮಾತ್ರ ಗೊತ್ತಿದೆ. ಹಾಗಾಗಿ ಸಿನ್ ಅಂತ ಅನ್ನೋ ಒಂದು ಶಬ್ದ ಮಾತ್ರ ಇದೆ, ಪುಣ್ಯಕ್ಕೊಂದು ಶಬ್ದ ಇಲ್ಲ. ಅಂದರೆ ಅಪರಿಪೂರ್ಣ. ಈ ತರಹ ಒಂದು ಸಿದ್ಧಾಂತಬದ್ಧ ಅಲ್ಲ, ಸೂಕ್ಷ್ಮ ಮರ್ಮಗಳಿಂದ ಕೂಡಿರುವಂಥದ್ದಲ್ಲ ಅದು. ಒಂದು ಸ್ವಲ್ಪ ಅರಿವು ಪರಿಕಲ್ಪನೆ ಇದೆ. ಯಾಕೆಂದರೆ ಇದೇ ಭಾರತವೇ ಪ್ರಪಂಚಕ್ಕೆಲ್ಲ ಬೆಳಕು ಕೊಟ್ಟಿದೆ. ಭಾರತದ ಪ್ರಭಾವ ಪ್ರಪಂಚದ ಮೇಲೆಲ್ಲ ಇದೆ. ಎಲ್ಲ ಇಡೀ ಪ್ರಪಂಚದವರು ಇಲ್ಲಿ ಬರ್ತಾ ಇದ್ರು ಭಾರತಕ್ಕೆ ವಿದ್ಯಾಭ್ಯಾಸದ ಸಲುವಾಗಿ. ಕೇಳಿದಿರಲ್ವ ಶ್ಲೋಕನ ನೀವು? ಏನದು ಹೇಳಿ? ಮನುಸ್ಮೃತಿ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಈ ದೇಶದಲ್ಲಿ ಹುಟ್ಟಿರಬೇಕು ಅಂಥ ಅಗ್ರಜನ್ಮ, ಅಂಥ ವಿಪ್ರೋತ್ತಮ ಅಥವಾ ಜ್ಞಾನಿ, ಅವನ ಬಳಿಗೆ ಇಡೀ ಪ್ರಪಂಚದ ಪೃಥಿವ್ಯಾಂ ಸರ್ವಮಾನವಾಹ, ಪೃಥಿವಿಯ ಎಲ್ಲ ಮಾನವರು ಕೂಡ ಜ್ಞಾನಾರ್ಥಿಗಳಾಗಿ ಬರ್ತಾ ಇದ್ರು. ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್, ತಮ್ಮ ತಮ್ಮ ಬದುಕನ್ನು ಕಲಿತಾ ಇದ್ರು, ತಮ್ಮ ತಮ್ಮ ನಡವಳಿಕೆಯನ್ನು ಕಲಿತಾ ಇದ್ರು ಎಂಬುದು ಸ್ಮೃತಿವಾಕ್ಯ. ತುಂಬ ಹಳೆ ಕಾಲದ್ದು, ಇತ್ತೀಚಿನದ್ದಲ್ಲ ಅದು ಅಂತ. ಹಾಗಾಗಿ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಇಲ್ಲಿಯ ಜ್ಞಾನಿಗಳು ಪ್ರಪಂಚದಾದ್ಯಂತ ಪರ್ಯಟನೆ ಮಾಡಿದ್ದಾರೆ. ಇಲ್ಲಿಯ ರಾಜರುಗಳು ಪ್ರಪಂಚವನ್ನೆಲ್ಲ ಆಳಿದ್ದಾರೆ. ಹಾಗಾಗಿ ಈ ಜ್ಞಾನದ ತುಣುಕುಗಳು, ಕಿರಣಗಳು ಪ್ರಪಂಚದಾದ್ಯಂತ ಹರಡಿದ್ದಾವೆ. ಹಾಗೆ ಅವ್ರಿಗೊಂದು ಚೂರು ಇದ್ರ ಗಂಧ ಗಾಳಿ ಇದೆ, ಇಲ್ಲ ಅಂತಲ್ಲ. ಆದರೆ ಒಂದು ಯುಕ್ತಿಯುಕ್ತವಾಗಿ, ತರ್ಕಬದ್ಧವಾಗಿ ಈ ಕರ್ಮ ಸಿದ್ಧಾಂತವನ್ನು ಕಟ್ಟಿ ನಿಲ್ಲಿಸಿದ್ದು ಯಾರಾದರೂ ಇದ್ದರೆ ಅದು ಭಾರತೀಯರು ಮಾತ್ರ, ಭಾರತದ ಋಷಿ ಮಹರ್ಷಿಗಳು ಮಾತ್ರ. ಅವ್ರೇನು ಹೇಳಿದ್ರು ಅಂದರೆ, ಕಣ್ಣಿಗೆ ಕಾಣುವ ಫಲಗಳು ಮಾತ್ರ ಅಲ್ಲ, ಕಾಣದ ಫಲಗಳು ತುಂಬ ಇದೆ, ಇದಕ್ಕಿಂತ ಹೆಚ್ಚಿನದಿದೆ ಎಂಬುದಾಗಿ ಅವ್ರು ಹೇಳಿದರು. ಈಗ ಊಟ ಮಾಡಿದರೆ ಹಸಿವಾರುತ್ತದೆ, ಸರಿ ಇದೆಯಲ್ವಾ? ಒಂದು ಅಕ್ಷರ ವ್ಯತ್ಯಾಸ ಮಾಡಿದ್ರೆ ಬೇರೆ ಥರ ಆಗುತ್ತೆ. ಹಸಿವಾಗುತ್ತದೆ ಅಂದರೆ ಬೇರೆ ಥರ ಆಗುತ್ತೆ ಅಲ್ವಾ? ಹಸಿವಾರುತ್ತದೆ, ಊಟ ಮಾಡಿದರೆ ಹಸಿವು ಆರುತ್ತದೆ ಅಂತ, ಹಸಿವು ಇಂಗುತ್ತದೆ ಅಂತ, ಎಷ್ಟು ಕಣ್ಣಿಗೆ ಕಾಣುವಂಥದ್ದು. ಆದರೆ ಕದ್ದು ತಿಂದ ಅನ್ನವನ್ನು ಊಟ ಮಾಡಿದರೆ ಯೋಚನೆ ಮಾಡಿ, ಇನ್ನೊಬ್ಬರ ಪಾಲನದ್ದು, ಯಾರೋ ತಿನ್ನಬೇಕಾದ ರೊಟ್ಟಿ, ಅವ್ರಿಗೆ ಹಸಿವಾಗಿದೆ, ಅವ್ರಿಗೆ ಅದನ್ನು ಕೊಡದೆ ಕಿತ್ತುಕೊಂಡು ಬಂದು ನಾವು ತಿಂದರೆ ಆಗೇನಾಗುತ್ತೆ? ಅದಕ್ಕೊಂದು ಫಲ ಇದೆ. ಇನ್ನೊಬ್ಬನ ಸೊತ್ತನ್ನು ನಾವು ತಿಂದಿದ್ದಕ್ಕೆ ಅವನ ಒಪ್ಪಿಗೆ ಇಲ್ಲದೆ ಅವನಿಗೆ ನೋವು ಉಂಟು ಮಾಡಿ ತಿಂದಿದ್ದಕ್ಕೆ ಒಂದು ಫಲ ಇದೆ. ಈ ಫಲದ ನಿರೂಪಣೆಯನ್ನು ಬೇರೆ ಯಾರು ಇಷ್ಟು ವ್ಯವಸ್ಥಿತವಾಗಿ ಮಾಡೇ ಇಲ್ಲ ಅಂತ. ಅಪ್ರತ್ಯಕ್ಷ ಫಲ ಇದು ಅಂತ. ಅದೇ ತರಹದ ಒಂದು ಪ್ರತಿಕ್ರಿಯೆ ನಮಗೆ ಬರುತ್ತೆ. ನಾವೇನು ಮಾಡಿದ್ವೋ ಅದೇ ತರಹದ ಪ್ರತಿಕ್ರಿಯೆ ಒಂದು ಜೀವಕ್ಕೆ ತಿರುಗಿ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ಆ ಪಾಪವನ್ನು ಕಳಿಬೇಕು ಅಂತ ಪ್ರಕೃತಿ ಪ್ರಯತ್ನ ಮಾಡುತ್ತೆ ಅಂತ. ನಾವೊಂದು ಕೆಟ್ಟ ಕೆಲಸ ಮಾಡಿದಾಗ, ದುಷ್ಕರ್ಮ ಮಾಡಿದಾಗ ಜೀವಕ್ಕೊಂದು ಪಾಪದ ಲೇಪ ಆಗುತ್ತಲ್ವ, ಒಂದು ಕೊಳೆ ಅಂಟ್ಕೊಳ್ಳುತ್ತೆ ನಮ್ಮ ಜೀವಕ್ಕೆ, ನಮ್ಮ ಆತ್ಮಕ್ಕೊಂದು ಕೊಳೆ ಅಂಟ್ಕೊಳ್ಳುತ್ತಲ್ವ. ಆ ಅಂಟಿದ ಕೊಳೆಯನ್ನು ತೊಳೆಯೋದಕ್ಕೆ ಪ್ರಕೃತಿ ಪ್ರಯತ್ನ ಮಾಡುತ್ತೆ. ಆ ಪ್ರಕೃತಿ ಪ್ರಯತ್ನ ಮಾಡಿದ್ರೆ ಒಂದು ವ್ಯವಸ್ಥೆ ಇದೆ ಅಂತ ಭಗವಂತ ಇಟ್ಟಿದ್ದಾನೆ ಅಂತ, ಜೀವಗಳ ಕೊಳೆಯನ್ನು ತೊಳಿಬೇಕು ಅಂತ. ಆ ಕೊಳೆ ತೊಳೆಯುವ ವಿಧಾನಕ್ಕೆ ದುಃಖ ಅಂತ ಹೆಸರು ಅಂತ. ಪ್ರತಿಯೊಂದು ದುಃಖವೂ ಭಗವಂತನ ಕರುಣೆ. ವಿಚಿತ್ರ ಅನ್ಸುತ್ತಲ್ವಾ? ಪ್ರತಿಯೊಂದು ದುಃಖವೂ ವರ, ಪ್ರತಿಯೊಂದು ದುಃಖವೂ ಕೂಡ ದೈವ ಕಾರುಣ್ಯ, ಭಗವತ್ ಕಾರುಣ್ಯ. ಯಾಕೆಂದರೆ ಯಾವುದೋ ಒಂದು ಪಾಪವನ್ನು ತೊಳೀತದು, ನಮ್ಮ ಯಾವುದೋ ಒಂದು ಕಲ್ಮಶವನ್ನು, ಯಾವುದೋ ಒಂದು ದುಷ್ಕರ್ಮವನ್ನು ತೊಳೆದು ಶುದ್ಧ ಮಾಡಿದೆ ಅದು. ಹಾಗಾಗಿ ಏನೇ ನಮಗೆ ತೊಂದರೆ ಆದರೂ ಯಾವುದೋ ಪಾಪ ಪರಿಹಾರ ಆಯಿತು. ಹಾಗಾಗಿ ಹಳೆ ಜನರ ಭಾಷೆಯಲ್ಲಿ ಕರ್ಮ ತೀರಿತು ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಕರ್ಮ ತೀರಿತು ಅಂತ. ಯಾವುದೇ ದುಃಖ ನಮ್ಮ ಕರ್ಮವನ್ನು ತೀರಿಸದೆ ಬಿಡೋದಿಲ್ಲ ಅಂತ, ಪಾಪವನ್ನು ತೀರಿಸದೆ ಬಿಡೋದಿಲ್ಲ ಅಂತ. ಹಾಗೆ ಯಾವುದೇ ಸುಖ ನಮ್ಮ ಪುಣ್ಯವನ್ನು ಖರ್ಚು ಮಾಡದೆ ಬಿಡೋದಿಲ್ಲ ಅಂತ. ಪ್ರತಿಯೊಂದು ಸುಖ ನಾವು ಅನುಭವಿಸ್ತಾ ಇದ್ದಾಗ ಹಿಂದೆ ಮಾಡಿದ ಯಾವುದೋ ಒಂದು ಸತ್ಕರ್ಮದ ಪುಣ್ಯ ಖರ್ಚಾಗುತ್ತೆ. ಪುಣ್ಯಕ್ಷಯ ನೋಡಿ ಎಷ್ಟು ವಿಚಿತ್ರ ಅಂತ. ಸುಖದಿಂದ ಪುಣ್ಯಕ್ಷಯ, ದುಃಖದಿಂದ ಪಾಪಕ್ಷಯ. ಈಗ ಹೇಳಿ ಯಾವುದು ಒಳ್ಳೆಯದು? ಮೇಲ್ನೋಟಕ್ಕೆ ಸುಖ ಬೇಕು ಅಂತ ಅನ್ಸುತ್ತೆ ನನಗೆ ಅಲ್ವಾ? ಆದರೆ ಗೊತ್ತೇ ಇಲ್ಲದಂತೆ ಜೇಬಿಗೆ ಕತ್ತರಿ ಹಾಕಿರುತ್ತದು. ಆ ಸುಖ ಅನ್ನೋದು ನಮ್ಮ ಪುಣ್ಯದ ಜೇಬಿಗೆ ಕತ್ತರಿ ಹಾಕಿ ಅಲ್ಲಿಂದ ತಗೊಂಡಿರುತ್ತೆ ಅಂತ. ಹಾಗೆ ಪ್ರತಿಯೊಂದು ದುಃಖ ನಮ್ಮ ಪಾಪವನ್ನು ತೊಳಿತಾ ಇರುತ್ತೆ,
ನಮ್ಮ ದುಷ್ಕರ್ಮವನ್ನು ತೊಳಿತಾ ಇರುತ್ತೆ. ಅಂದರೆ ಈ ಪ್ರಕೃತಿ ಇಟ್ಟ ಒಂದು ವ್ಯವಸ್ಥೆ ಇದು, ಭಗವಂತ ಇಟ್ಟಂಥ ವ್ಯವಸ್ಥೆ, ಜೀವ ಶುದ್ಧ ಆಗಲಿ ಅಂತ. ಹಾಗಾಗಿ ಸ್ವರ್ಗಕ್ಕಿಂತ ನರಕ ಶ್ರೇಷ್ಠ. ಯಾಕೆಂದರೆ ಸ್ವರ್ಗದಲ್ಲಿ ನಮ್ಮ ಪುಣ್ಯದ ರಾಶಿಯೇ ಖರ್ಚಾಗತ್ತೆ, ನರಕ ನಮ್ಮ ಪಾಪವನ್ನು ತೊಳೆಯೋಕ್ಕಿರುವಂಥದ್ದು. ನಿಮಗೆ ಹಿಂದೆ ಮೊದಲ ಜೀವಯಾನ ಪಾಠದಲ್ಲಿ ಹೇಳಿದ್ವು, ಯಮನ ಮಾರ್ಗ ಯಾಕಿಷ್ಟು ಭಯಂಕರ, ದಕ್ಷಿಣ ಮಾರ್ಗ ಇದೆಯಲ್ಲ ಯಾಕಿಷ್ಟು ಭಯಂಕರ, ಯಾಕಿಷ್ಟು ಸಂಕಟದಾಯಿ ಅಂದರೆ ಈ ಯಮನನ್ನು ದರ್ಶನ ಮಾಡೋಕ್ಕಿದೆ. ಅಲ್ಲಿ ದರ್ಶನ ಮಾಡಬೇಕು ಅಂದರೂ ಒಂದಷ್ಟು ಪಾಪ ಕಳ್ಕೊಳ್ಬೇಕು ಅನ್ನೋದು. ಇಷ್ಟೂ ಪಾಪ ಹೊತ್ಕೊಂಡು ದರ್ಶನ ಮಾಡೋಕ್ಕಾಗೋದಿಲ್ಲ ಯಮನನ್ನು. ಹಾಗಾಗಿ ಯಮನನ್ನೋ ಚಿತ್ರಗುಪ್ತನನ್ನೋ ಧರ್ಮಧ್ವಜನನ್ನೋ ಕಾಣುವ ಮೊದಲು ಒಂದಿಷ್ಟು ಪಾಪಗಳು ಬೇಯಿಸ್ಬೇಕಾಗತ್ತೆ. ಹಾಗಾಗಿ ದಾರಿಯಲ್ಲಿ ಎಷ್ಟು ಕಷ್ಟ ಬರುವಂಥದ್ದು ಅಂತ, ನೋಡೋ ಯೋಗ್ಯತೆ ಸಂಪಾದನೆ ಮಾಡೋದಕ್ಕೆ ಅಂತ, ಅದು ಒಂದು ಪುಣ್ಯ ಬೇಕು ಅದಕ್ಕೆ ಅಂತ. ಒಂದಿಷ್ಟು ಪಾಪಗಳು ಕ್ಷಯಿಸಬೇಕು ಮತ್ತು ಅದೊಂದು ಒಳ್ಳೆಯದಾಗತ್ತೆ, ಜೀವಕ್ಕೊಂದು ಗತಿ ಸಿಗುತ್ತೆ. ಯಮನ ಬಳಿ ಹೋದಾಗ ಜೀವಕ್ಕೆ ಒಂದು ಗತಿಯನ್ನು ಕೊಡ್ತಾನೆ ಅವನು. ಇಷ್ಟು ಪಾಪ ಇದೆ, ಇಲ್ಲಿ ಹೋಗು, ಜಸ್ಟ್ ಮುಗಿಸ್ಕೊಂಡು ಆಮೇಲೆ ಈ ಕಡೆ ಹೋಗು, ಹೀಗೆ ಅಂತ ಒಂದು ವ್ಯವಸ್ಥೆ ಕೊಡ್ತಾನೆ ಅವನು ಅಂತ. ಆ ವ್ಯವಸ್ಥೆ ಸಿಗಬೇಕು ಅಂದರೂ ಒಂದಿಷ್ಟು ಪಾಪಗಳು ಕಳಿಬೇಕಾಗತ್ತೆ ನಮ್ಮದು. ಹಾಗಾಗಿ ಅಂತಹ ಒಂದು ಅಪ್ರತ್ಯಕ್ಷ ಫಲಗಳು, ಒಳಿತಾಗಲಿ ಕೆಡುಕಾಗಲಿ, ನಾವು ಮಾಡಿದ್ದಕ್ಕೆ ಬರುವಂಥ ಅಪ್ರತ್ಯಕ್ಷ ಫಲಗಳಿದೆಯಲ್ಲ, ಅದನ್ನು ನಾವು ಧರ್ಮಶಾಸ್ತ್ರಗಳ ಮೂಲಕ ತಿಳ್ಕೊಳ್ಬೇಕು. ಧರ್ಮಶಾಸ್ತ್ರವೇ ಎಲ್ಲ ಶಾಸ್ತ್ರಕ್ಕಿಂತ ಶ್ರೇಷ್ಠ. ಯಾಕೆ ಅಂದರೆ ಅದು ಇದನ್ನು ಹೇಳ್ಕೊಡುತ್ತೆ. ಧರ್ಮಶಾಸ್ತ್ರ ಅಂದರೆ ಅದು ಕರ್ಮಶಾಸ್ತ್ರವೇ. ಏನು ಹೇಳ್ಕೊಡುತ್ತೆ ಅದು ಅಂದರೆ ಇಂತಹದ್ದನ್ನು ಮಾಡು, ಇಂತಹದ್ದನ್ನು ಮಾಡಬೇಡ, ಅಷ್ಟೇ ಇರೋದು ಧರ್ಮಶಾಸ್ತ್ರದಲ್ಲಿ. ಹೀಗಿರು, ಹೀಗಿರಬೇಡ, ವಿಧಿ ನಿಷೇಧ, ಇದೇ ಇರುವಂಥದ್ದು. ಹೀಗಿರು ಯಾಕೆ ಅಂದರೆ ಪುಣ್ಯ ಬರುತ್ತೆ, ಗತಿ ಸಿಗುತ್ತೆ. ಹೀಗಿರಬೇಡ ಯಾಕೆ ಅಂದರೆ ಪಾಪ ಬರುತ್ತೆ, ಪತನ ಆಗುತ್ತೆ. ಧರ್ಮಶಾಸ್ತ್ರದಂಥ ಶಾಸ್ತ್ರ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ನಮ್ಮ ಜೀವನಕ್ಕೆ ಕನ್ನಡಿ ಹಿಡಿಯುತ್ತೆ ಅದು ಅಂತ. ಎಲ್ಲೆಲ್ಲಿ ಹೆಜ್ಜೆ ಇಟ್ಟರೆ ಏನಾಗುತ್ತೆ, ಎಲ್ಲಿ ಮುಳ್ಳಿದೆ, ಎಲ್ಲಿ ಕಲ್ಲಿದೆ, ಎಲ್ಲಿ ಹಾವಿದೆ, ಎಲ್ಲಿ ಪ್ರಪಾತ ಇದೆ, ಎಲ್ಲವನ್ನೂ ತಿಳಿಸ್ಕೊಡುವಂಥ ಶಾಸ್ತ್ರ ಧರ್ಮಶಾಸ್ತ್ರ. ನಿಮ್ಮ ಜೀವನದಲ್ಲಿ ನೀವು ಧರ್ಮಶಾಸ್ತ್ರವನ್ನು ಓದಬೇಕು. ಬೇರೆ ಯಾವುದೇ ಶಾಸ್ತ್ರ ಓದದೇ ಇದ್ದರೂ ಧರ್ಮಶಾಸ್ತ್ರ ಓದಬೇಕು. ಯಾಕೆಂದರೆ ಹೊಟ್ಟೆಪಾಡಿಗೋಸ್ಕರ ಇರೋದಲ್ಲ, ಅದು ಜೀವಕ್ಕೋಸ್ಕರ ಇರುವಂಥದ್ದು. ಜೀವಶಾಸ್ತ್ರ ಧರ್ಮಶಾಸ್ತ್ರ ಅಂದರೆ ಜೀವಕ್ಕೆ ಹೇಗೆ ಪಾಪಗಳು ಬಂದು ಮೆತ್ತಿಕೊಳ್ತವೆ ಅಂತ, ಹೇಗೆ ತೊಳ್ಕೊಳ್ಬೇಕು ಪಾಪಗಳನ್ನು. ಅದು ದುಃಖ ಕೊಡೋಕ್ಕಿಂತ ಮುಂಚೆ, ಪಾಪ ತನ್ನ ಫಲವಾಗಿ ದುಃಖ ಕೊಡೋಕ್ಕಿಂತ ಮುಂಚೆನೇ ಹೇಗೆ ಅದನ್ನು ತೊಳ್ಕೊಳ್ಬಹುದು ಪಾಪವನ್ನು, ವಿಧಾನಗಳನ್ನು ಹೇಳುತ್ತೆ. ತುಂಬ ಸರಳ ವಿಧಾನಗಳು ಇದೆ, ಸರಳಾತಿ ಸರಳ ವಿಧಾನಗಳು ಇದೆ. ತುಂಬ ಕ್ಲಿಷ್ಟವಾಗಿರ್ತಕ್ಕಂಥ ವಿಧಾನಗಳು ಕೂಡ ಜೀವವನ್ನೇ ಕೊಟ್ಟು ಜೀವ ಓಡಿಸ್ಕೋಬೇಕಾಗತ್ತೆ. ಕೆಲವು ಪಾಪಗಳಿಗೆ ಪ್ರಾಣವನ್ನೇ ತೆರಬೇಕಾಗತ್ತೆ, ತೆತ್ತು ಜೀವಕ್ಕೆ ಅಂಟಿದ ಪಾಪವನ್ನು ತೊಳ್ಕೊಬೇಕಾಗತ್ತೆ ಅಂತ. ಅಲ್ಲಿವರೆಗೂ ಕೂಡ ವ್ಯಾಪ್ತಿ ಇದೆ ಅಂತ. ಕೇವಲ ಒಂದು ಪಶ್ಚಾತ್ತಾಪದಿಂದ ಎಷ್ಟೋ ಪಾಪಗಳು ಪರಿಹಾರ ಆಗ್ತವೆ. ಸಂಸ್ಕಾರ ಬೇಕು ಅದಕ್ಕೆ, ಬೇರೆ ಏನಿಲ್ಲ. ತಪ್ಪಾಯಿತು ನಾನು ಮಾಡಿದ್ದು ಅಂತ ಅನಿಸ್ಬೇಕು ನಮಗೆ ಅಂತ, ಅದರಿಂದ ಪರಿಹಾರ ಆಗುತ್ತೆ. ಹೋಗಿ ಹೇಳ್ಕೊಂಡಿದ್ರಿಂದ ಪಾಪಗಳು ಪರಿಹಾರ ಆಗ್ತವೆ. ಪ್ರಾಜ್ಞರ ಮುಂದೆ ಹೇಳ್ಕೊಂಡಿದ್ದರಿಂದ ಅಂತ ಹೋಗುತ್ತೆ ಪಾಪಗಳು. ಇಂಥ ಸರಳ ಮಾರ್ಗಗಳಿದೆ ಅಂತ ಅದು ನಾವು ಹೇಳ್ಕೊಳ್ಳೋಕೆ ಭಾಳ ಕಷ್ಟಪಡ್ತೀವಿ. ಮಾಡದಿರೋ ಪುಣ್ಯ ಹೇಳ್ಕೊಳ್ತೀವಿ ಅಲ್ವಾ, ಮಾಡದಿರೋ ಒಳ್ಳೇದು, ಯಾರೋ ಮಾಡಿದ್ದನ್ನು ನಂದು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ಮಾಡಿರೋ ಪಾಪವನ್ನು ಹೇಳ್ಕೊಡೋದಿಲ್ಲ. ಮನುಷ್ಯ ಯಾಕೆ ಹಾಳಾಗ್ತಾನೆ ಅಂತಂದರೆ ಮಾಡಿರೋ ಪಾಪವನ್ನು ಹೇಳ್ಕೊಳ್ಳದೆ ಹಾಳಾಗ್ತಾನೆ, ಮತ್ತು ಮಾಡದ ಪುಣ್ಯವನ್ನು ಹೇಳ್ಕೊಂಡು ಹಾಳಾಗ್ತಾನೆ. ಮಾಡಿದ ಪುಣ್ಯವನ್ನು ಹೇಳ್ಕೊಂಡ್ರೂ ಹಾಳಾಗ್ತಾನೆ. ನಾವು ಮಾಡಿದ ಒಳ್ಳೆಯದನ್ನು ಹೇಳ್ಕೋಬಾರ್ದು, ಯಾಕೆಂದರೆ ಆ ಪುಣ್ಯ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ಖರ್ಚಾಗುತ್ತೆ. ಧರ್ಮ ಕ್ಷರತಿ ಕೀರ್ತನ, ಪುಣ್ಯವಾಗಲಿ ಪಾಪವಾಗಲಿ ಅಂತ ನೀವು ಅದನ್ನು ಹೇಳ್ಕೊಂಡ್ರೆ ಸಾಕು, ಹೋಗುತ್ತೆ. ನಾನಿಷ್ಟು ದಾನ ಮಾಡಿದೆ ಅಂತ ಹೇಳ್ಕೊಂಡು ನಾವು ಹೆಸರು ಹಾಕ್ಸ್ಕೊಂಡ್ರೆ, ನಾವೇ ಹಾಕ್ಸ್ಕೊಂಡ್ರೆ, ತಾನಾಗಿ ಬೇರೆಯಾದ್ರು ಗುರುಸಿ ಮಾಡಿದರೆ ಆ ವಿಷಯ ಬೇರೆ. ನಾವು ಅದು ಹೇಳ್ಕೊಂಡ್ರೆ, ಇಂಥ ಒಳ್ಳೆ ಕೆಲಸ ನಾನು ಮಾಡಿದೆ ಅಂತ ಹೇಳ್ಕೊಂಡ್ರೆ ಆ ಪುಣ್ಯ ಹೋಯಿತು. ಆ ಪುಣ್ಯ ಬೇಕು ಅಂತಿದ್ರೆ ಹೇಳ್ಕೊಬಾರ್ದು ನಾವು ಅದನ್ನು, ಸುಮ್ಮನೆ ಇರಬೇಕು. ಬೇರೆ ಯಾರಾದರೂ ಹೇಳಲಿ, ಬೇಕಾದ್ರೆ ಹೇಳಿದೆವ್ರೂ ಪರವಾಗಿಲ್ಲ, ಇದೇ ನಮಗೆ ನಾನು ಮಾಡಿದ ಪುಣ್ಯ, ಆ ಫಲ ಬಂದೇ ಬರುತ್ತೆ, ಬರದೇ ಎಲ್ಲಿಗೂ ಹೋಗೋದಿಲ್ಲ. ಹಾಗಾಗಿ ತುಂಬ ಪುಣ್ಯಗಳು ಹೇಳ್ಕೊಂಡು ಹಾಳಾಗ್ತವೆ. ಒಂದಷ್ಟು ಪಾಪ ಬರುತ್ತೆ, ಇಲ್ಲದೇ ಇರೋದನ್ನ ಹೇಳ್ಕೊಂಡಾಗ ಪಾಪಗಳು ಬರುತ್ತೆ ಒಂದಷ್ಟು, ಇನ್ನೊಬ್ಬರದ್ದನ್ನು ಹೇಳ್ಕೊಂಡಾಗ. ಇನ್ನು ಪಾಪ ಹೇಳ್ಕೊಡ್ದೆ ಒಳಗೆ ಮುಚ್ಚಿಟ್ಕೊಂಡು ಅಲ್ಲೇ ಕೊಳತು ನಾರಿ ಅದು ಒಳಗೆ ಪೂರ್ತಿ ನಾಶ ಮಾಡುತ್ತೆ ಅದು. ಹಾಗಾಗಿ ಹೇಳ್ಕೊಳ್ಬೇಕು, ತುಂಬ ಅಗತ್ಯ ಮಾಡಬೇಕಾದಂಥದ್ದು ಅಂತ. ಈ ಅಪ್ರತ್ಯಕ್ಷವಾದ
ಕರ್ಮಫಲವನ್ನು ತಿಳ್ಕೊಳ್ಬೇಕು. ಧರ್ಮಶಾಸ್ತ್ರಗಳ ಮೂಲಕ ತಿಳ್ಕೊಳ್ಬೋದು. ನಿಮಗೆ ವಿಳಾಸ ಹೇಳಿದರು, ಎಲ್ಲಿ ಸಿಗುತ್ತೆ ಅದು ಅಂತ. ಧರ್ಮಶಾಸ್ತ್ರಗಳು ಸಾಧ್ಯಂತವಾಗಿ ನಿರೂಪಣೆ ಮಾಡ್ತೇವೆ, ನೇರವಾಗಿ ನಿರೂಪಣೆ ಮಾಡ್ತೇವೆ, ಇಂಥದ್ದಕ್ಕೆ ಇಂಥ ಫಲ, ಹಾಗಾಗಿ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ. ಆಮೇಲೆ ನೀವು ಪುರಾಣಗಳಿಗೆ ಇತಿಹಾಸ ಅಂದರೆ ರಾಮಾಯಣ ಮಹಾಭಾರತ ಅಂಥದ್ದಕ್ಕೆ ಹೋದರೆ, ವೇದಗಳು ಅಲ್ಲಿ ಹೋದರೆ ತುಂಬ ನಿಮಗೆ ಸಿಗುತ್ತೆ. ಅಲ್ಲಿ ತುಂಬ ಸೂಕ್ಷ್ಮವಾದ ವಿಷಯಗಳು, ಎಷ್ಟೋ ಪಾಪಗಳು ಪುಣ್ಯಗಳ ಪರಿಚಯವನ್ನು ಅದು ಕೊಡುತ್ತೆ. ಅಷ್ಟೇ ನಮಗೆ ಗೊತ್ತಾಗಿರೋಂಥದ್ದು. ವಿದ್ಯಾಭ್ಯಾಸ ಅಂದರೆ ಏನು ಅಂದರೆ, ನಿಮಗೆ ಪಾಪ ಯಾವುದು ಪುಣ್ಯ ಯಾವುದು ಗೊತ್ತಾಗಬೇಕು. ಸುಕರ್ಮ, ದುಷ್ಕರ್ಮ, ಅಕರ್ಮ, ಈ ಮೂರೂ ಗೊತ್ತಾಗಬೇಕು. ಮೂರೂ ಗೊತ್ತಾದರೆ ವಿದ್ಯಾಭ್ಯಾಸ ಪೂರ್ತಿ ಆಯಿತು ಅಂತ. ಇದು ಗೊತ್ತಾಗದಿದ್ದರೆ ನೀವು ಏನೂ ಮಾಡೋದಂತೆ ಆಗಲಿಲ್ಲ. ನೀವು ಎಷ್ಟು ವರ್ಷ ಓದಿ, ಎಷ್ಟು ಪದವಿ ಪಡ್ಕೊಳ್ಳಿ, ನೀವು ಏನೂ ಉಪಯೋಗ ಇಲ್ಲ. ನಿಮ್ಮ ಜೀವನ ಗೊತ್ತಾಗಲಿಲ್ಲ ಅಂತ. ಜೀವನ ಗೊತ್ತಾಗಬೇಕು ಅಂದರೆ ಎಲ್ಲಿಟ್ಟರೆ ಹೆಜ್ಜೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ನಿಮಗೆ ಜೀವನದ ದಾರಿ ಬಗ್ಗೆ ತಿಳುವಳಿಕೆ ಬರಬೇಕು ನಮಗೆ. ಅದು ಬರೋದು ಈ ಕರ್ಮ ವಿಜ್ಞಾನದ ಮೂಲಕವಾಗಿ. ಹಾಗಾಗಿ ಅತ್ಯಂತ ಮಹತ್ವದ್ದು ಕರ್ಮ ವಿಜ್ಞಾನ. ಭಾರತೀಯರು ತುಂಬ ಅದ್ಭುತವಾಗಿ ಅದನ್ನು ಬೆಳೆಸಿದರು, ತುಂಬ ಅದ್ಭುತವಾಗಿ ಬೆಳೆಸಿದರು ಅದನ್ನು. ಹಾಗಾಗಿ ಅತ್ಯಾಶ್ಚರ್ಯಕರವಾಗಿ ಹೇಗೆ ಪಾಪ ಕಳ್ಕೊಳ್ಬೋದು, ಹೇಗೆ ಇಂದ್ರ ಪದವಿ ಪಡ್ಕೊಳ್ಬೋದು ಕರ್ಮದ ಮೂಲಕವಾಗಿ. ಹೇಗೆ ಅಂದರೆ, ಅಶ್ವಮೇಧವೆಂಬ ಕರ್ಮ 100 ಬಾರಿ ಮಾಡಿದರೆ ಅದನ್ನು ಇಂದ್ರ ಪದವಿ ನಿಶ್ಚಿತ ಅವನಿಗೆ. ಹಾಗಾಗಿ ಇಂದ್ರನಿಗೆ ಹೆಸರೇನು? ಶತಕ್ರತು ಅಂತ. ಕ್ರತು ಯಜ್ಞ, ಶತಕ್ರತು 100 ಯಜ್ಞಗಳು, 100 ಅಶ್ವಮೇಧ ಯಜ್ಞಗಳು. ಅದರದ್ದೇ ಸಂಕ್ಷಿಪ್ತ ರೂಪ ಜ್ವರ ಹೇಳಿ. ಶಕ್ರ ಅಂದ್ರೇನು? ಶತಕ್ರತು. ಸೀತಾ, ಸೀರಜಾತ, ಸೀತಾ ಸಂಕ್ಷಿಪ್ತ ರೂಪಗಳು. ಬರೀ ಆಂಗ್ಲದಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿದೆ ಅದು, ತುಂಬ ಚೆನ್ನಾಗೇ ಇದೆ. ಕಶ್ಯಪ ನಿಜವಾಗಿ ಏನದು? ಪಶ್ಯಕ. ಈ ಪಶ್ಯಕ ಅನ್ನೋದನ್ನೇ ಕಶ್ಯಪ ಅಂತ ತಿರುಗಿಸಿ ಹೇಳಿದ್ದಾರೆ. ಪಶ್ಯಕ ಅಂದರೆ ದ್ರಷ್ಟ ಅಂತ, ನೋಡುವವನು. ಈಗ ಮುಂದಿನ ಪ್ರಶ್ನೆ, ಆಯಿತು ನೀವು ಕರ್ಮ ಫಲ ಕೊಡುತ್ತೆ ಅಂತ ಹೇಳಿದ್ರಿ, ಇದೆಲ್ಲ ಗೊತ್ತಾಗತ್ತೆ, ಊಟ ಮಾಡಿದ್ರೆ ಹೊಟ್ಟೆ ತುಂಬೋದೆಲ್ಲ ಗೊತ್ತಾಗತ್ತೆ, ಹೇಗೆ ಅಂತಲೂ ಗೊತ್ತಾಗತ್ತೆ. ಅದು ಅದರ ಅಪ್ರತ್ಯಕ್ಷ ಫಲಗಳೆಲ್ಲ ಇದೆಯಲ್ಲ, ಅದು ಗೊತ್ತಾಗೋದು ಹೇಗೆ? ಹೇಗೆ ಫಲ ಕೊಡುತ್ತೆ ಕರ್ಮ? ಯಾರೋ ಹೊಸದವ್ರಿಗೆ ಅನ್ನ ಹಾಕಿದರೆ ಪುಣ್ಯ ಬರುತ್ತೆ, ಮುಂದೆ ಯಾವತ್ತೋ ನಮಗೆ ಅಂಥದ್ದೇ ಒಂದು ಮುಷ್ಟಾನ್ನ ಪ್ರಾಪ್ತಿ ಆಗುತ್ತೆ ನಮಗೆ ಅಂತ. ಅದು ಹೇಗಾಗುತ್ತೆ? ಅದ್ರ ವಿಜ್ಞಾನ ಏನು ಅಂತ ಬರೋದು ಹೇಗೆ? ಏನಕ್ಕೆ ಏನು ಸಂಬಂಧ? ಎಲ್ಲಿಂದ ಎಲ್ಲಿಗೆ ಕೊಂಡಿ? ಯಾರಿಗೋ ಒಂದು ಡೇಟ್ ಹಾಕಿದರೆ, ಯಾರದ್ದು ಕಣ್ಣು ತೆಗೆದ್ರೆ ಮುಂದೊಂದು ದಿವಸ ನಮಗೆ ಕುರುಡು ಬರುತ್ತೆ, ಯಾಕೆ? ಯಾರದ್ದು ಕಾಲು ಮುರಿದ್ರೆ ಮುಂದೊಂದು ದಿವಸ ನಾವು ಕುಂಟರಾಗ್ತೇವೆ, ಏನು ಸಂಬಂಧ? ಮುರಿದು ಹೋದ ಅವನ ಕಾಲಿಗೂ ನಮ್ಮ ಶರೀರಕ್ಕೂ ಏನು ಸಂಬಂಧ ಕಾಣ್ತಾ ಇಲ್ವಲ್ಲ? ಅದೆಲ್ಲೋ ಇದೆ, ನಾವೆಲ್ಲೋ ಇದ್ದೀವಿ. ವಾಪಸ್ ಇಲ್ಲಿ ಬರೋದು ಹೇಗದು? ನಾವು ನಿನ್ನೆ ಮಾತಾಡಿದ್ವಲ್ಲ, ನ್ಯೂಟನ್ನ ಭಾಷೆಯನ್ನು ಬೆಳೆಸಿ ಮಾತಾಡ್ಕೊಂಡಿದ್ವಲ್ವಾ? ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಹೇಗೆ ಬರುತ್ತೆ ಅದು? ಅಲ್ಲಾಗಿದ್ದು ತಿರುಗಿ ಇಲ್ಲಿ ಬರೋದು ಹೇಗೆ? ಅದು ಬೂಮರಾಂಗ್ ಥರ ತಿರುಗಿ ಬರೋದು ಹೇಗೆ? ಅದು ಏನು ವಿಜ್ಞಾನ? ಅದಕ್ಕೆ ಸೂಕ್ಷ್ಮ ಏನು ಅಂದರೆ, ಅದಕ್ಕೆ ಈ ಥರ ಹೇಳ್ತಾರೆ ಬಲ್ಲವರು. ಇದಕ್ಕೆ ನೀವು ಪುಸ್ತಕದಲ್ಲಿ ಸಿಗೋದಿಲ್ಲ, ಬಲ್ಲವರು ಇದನ್ನು ಹೇಳುವಂಥದ್ದು. ಅಂಥವ್ರ ಕಡೆಯಿಂದ, ಜ್ಞಾನಿಗಳು, ಬಲ್ಲವರು, ವಿವೇಕಿಗಳು, ಅಂಥವ್ರ ಕಡೆಯಿಂದ ಸಿಗೋವಂಥದ್ದು. ಪುಸ್ತಕ ಹುಡುಕ್ಬೇಡಿ, ಯಾಕೆ ಅರ್ಥ ಆಗತ್ತೆ ಆದರೆ ಕೇಳಿದ ಮೇಲೆ ಅದು. ಈಗ ನಾವು ಅಂತಿದ್ದೀವಲ್ಲ, ಇದು ಪೂರ್ತಿ ದೇವತಾಮಯ ಇದು ಅಂತ ಒಪ್ಕೋತಿರಲ್ವಾ? ಪೂರ್ತಿ ದೇವತೆಗಳು ತುಂಬಿದ್ದಾರೆ. ಸೃಷ್ಟಿಯೂ ಕೂಡ ಹಾಗೆ, ಎಲ್ಲೆಲ್ಲೂ ದೇವತೆಗಳಿದ್ದಾರೆ. ನಮ್ಮಲ್ಲಿಯೂ ಕೂಡ ಪೂರ್ತಿ ಸಾಧ್ಯಂತ ದೇವತೆಗಳಿದ್ದಾರೆ, ಒಪ್ತೀರಾ? ಅವರೇ ನಡೆಸ್ತಾರೆ ಇದನ್ನು. ಈ ದೇಹ ಯಂತ್ರವನ್ನು ಕೂಡ ಅವರೇ ನಡೆಸ್ತಾರೆ, ಸೃಷ್ಟಿ ಯಂತ್ರವನ್ನು ಕೂಡ ಅವರೇ ನಡೆಸ್ತಾರೆ ಅಂತ. ಒಂದೊಂದು ಜೀವವು ಸಮಸ್ತ ದೇವತೆಗಳ ನೆಲೆ. ನಾವು ಹೌದು, ಬೇರೆ ಜೀವಗಳು ಹೌದು, ಸೃಷ್ಟಿ ಕೂಡ ಹೌದು, ಸಮಸ್ತ ದೇವತೆಗಳ ನೆಲೆ. ನಮ್ಮ ಶರೀರ ಮನಸ್ಸುಗಳೆಲ್ಲ ದೇವತೆಗಳಿಂದಲೇ ತುಂಬಿದೆ. ಅವರೇ ಎಲ್ಲದನ್ನು ನಡೆಸೋರು. ನಾನು ನೋಡಿದೆ ಎಂದು ನೋಡೋರು ಅವರು, ನಾನು ಕೇಳಿದೆ ಎಂದು ನಿಜವಾಗಿ ಕೇಳೋರು ಅವರು. ಅವ್ರ ಮೂಲಕ ನಮಗೆ ಕೇಳೋದು, ನಾವೇ ನಮಗೆ ಕೇಳೋಕ್ಕಾಗಲ್ಲ. ಕೇವಲ ಜೀವ ಅದು ಶುದ್ಧ ರೂಪಕ್ಕೆ ಹೋದರೆ ಬೆಳಕು ಅಷ್ಟೇ ಅದೊಂದು. ಅದಕ್ಕೇನು ಕೈಕಾಲು ಕಣ್ಣು ಮಗು ಇಲ್ಲ, ಅದೆಲ್ಲ ದೇವತೆಗಳು ಅಂತ. ಉದಾಹರಣೆಗೆ ಕಣ್ಣುಗಳು ಅಂದರೆ ಸೂರ್ಯ, ಅಲ್ಲಿ ಸೂರ್ಯ ಕೆಲಸ ಮಾಡ್ತಾ ಇದ್ದಾನೆ ಕಣ್ಣುಗಳಲ್ಲಿ.
ಇನ್ನೂ ಸೂಕ್ಷ್ಮಕ್ಕೂ ಸೂರ್ಯ ಚಂದ್ರ ಅಂತ ಹೇಳ್ಬೋದು. ಸೂರ್ಯ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಿ ಅಂತ, ಸೂರ್ಯ ನೋಡ್ತಾ ಇದ್ದಾನೆ, ಹಾಗಾಗಿ ನಮಗೆ ಕಾಣ್ತಾ ಇದೆ. ಈಗ ಕಿವಿಗಳು ಅಂದರೆ ದಿಕ್ಪಾಲಕರಿದ್ದಾರೆ, ಅಲ್ಲಿ ನಾಲಿಗೆ ಅಂದರೆ ಗೊತ್ತು ನಿಮಗೆ, ಯಾರಿದ್ದಾರೆ ನಾಲಿಗೆಯಲ್ಲಿ? ಸರಸ್ವತಿ ಇದ್ದಾಳೆ. ಅವಳಿಗೊಂದು ಚೂರೇ ಅಸಮಾಧಾನ ಆದರೂ ಮಾತು ಏರ್ಪೇರಾಗತ್ತೆ ನಮ್ಮದು. ಒಂದು ಚೂರ ಏರ್ಪೇರಾದರೂ ಕೂಡ ಅವಳಿಗೊಂದು ಕೋಪ ಉಂಟಾಯಿತು, ಅವಳಿಗೆ ಅಪ್ರಸನ್ನತೆ ಉಂಟಾಯಿತು ಅಂದರೆ ಮಾತು ಹೋಗುತ್ತೆ ಅಥವಾ ಮಾತು ಏರ್ಪೇರಾಗತ್ತೆ ನಮ್ಮದು. ಅಗ್ನಿ ಇದ್ದಾನೆ ನಾಲಿಗೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ದೇವತೆ ಅಗ್ನಿ. ಮೂಗು ಅಂದರೆ ಅಶ್ವಿನಿ ದೇವತೆಗಳು. ಚರ್ಮ ಅಂದರೆ ವಾಯು, ಸ್ಪರ್ಶ ಅಂದರೆ ವಾಯು ಅದು. ವಾಕ್ ಅಂದರೆ ಅಗ್ನಿ. ಹಸ್ತ ಅಂದರೆ ಇಂದ್ರ, ಭುಜ ಅಂದರೆ ಇಂದ್ರ. ಕಾಲುಗಳು ಉಪೇಂದ್ರ. ವಿಸರ್ಜನಾಂಗಗಳು ಒಂದು ಯಮ, ಇನ್ನೊಂದು ಪ್ರಜಾಪತಿ. ಇಡಾನಾಡಿ ರುದ್ರ, ಇಚ್ಛಾಶಕ್ತಿ ಸಂಬಂಧಪಟ್ಟದ ದೇವತೆಗಳು. ಪಿಂಗಲಾ ನಾಡಿ ಅಂದರೆ ಬ್ರಹ್ಮ, ಕ್ರಿಯಾಶಕ್ತಿ ಸಂಬಂಧಪಟ್ಟದ ದೇವತೆಗಳು. ಹಾಗೆ ಸುಷುಮ್ನಾ ನಾಡಿ ಅಂದರೆ ವಿಷ್ಣು, ಜ್ಞಾನಶಕ್ತಿ ಸಂಬಂಧಪಟ್ಟಂಥ ದೇವತೆಗಳು ಅಲ್ವಾ. ಅದು ಉದಾಹರಣೆ ಹೇಳ್ತಾ ಇರೋಂಥದ್ದು ತುಂಬ ಇದೆ. ಪ್ರತಿ ಒಂದು ಕಾರ್ಯ ಆಗುತ್ತೆ ಅಂದರೆ ಅಲ್ಲಿ ಹಿಂದ್ಗಡೆ ಒಂದು ದೇವತೆ ಇದೆ ಅಂತ ಅರ್ಥ. ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ಚೆನ್ನಾಗಿ ಗೊತ್ತಿರಬೇಕು ನಮಗೆ. ಆ ದೇವತೆ ಕೋಪ ಬಂತು ಅಂದರೆ ಆ ಕೆಲಸ ಹಾಳಾಗತ್ತೆ. ನೀವು ಹೇಳಿದ್ವಲ್ಲ ನಿಮಗೆ ನಾವು, ಸರಸ್ವತಿಗೆ ಕೋಪ ಬಂತು ಅಂದರೆ ಮೂಕನಾಗ್ತಾನೆ, ಸ್ವಲ್ಪ ಕೋಪ ಬಂತು ಅಂದರೆ ಉಗ್ಗುತ್ತಾನೆ, ಅಕ್ಷರ ಉಚ್ಚಾರ ಆಗಲ್ಲ, ಯಾವುದೋ ಏನೋ ಒಂದಾಗತ್ತೆ. ವೇದವು ಕೂಡ ಹೇಳಿದೆ ಇದನ್ನು, ಅಗ್ನಿರ್ಮೇ ವಾಚಿಶ್ರಿತ ಅಲ್ವಾ, ವಾಯುರ್ಮೇ ಪ್ರಾಣೇ ಶ್ರಿತ, ಸೂರ್ಯೋಮೇ ಹೇಳ್ತೀರಾ ಚಕ್ಷುಷಿ ಶ್ರಿತ, ಶಿವಗುರುಕುಲದಲ್ಲಿಲ್ವಾ, ಚಂದ್ರಮಾಮೇ ಮನಸ್ಸಿ ಶ್ರಿತ, ದಿಶೋ ಮೇ ಶ್ರೋತ್ರೇ ಶ್ರಿತಾ, ಆಪೋ ಮೇ ರೇತಸಿ ಶ್ರಿತಾ, ಪೃಥಿವೀ ಮೇ ಶರೀರೇ ಶ್ರಿತಾ, ಓಷಧಿ ವನಸ್ಪತಿಯೋ ಮೇ ಲೋಮಸು ಶ್ರಿತಾ, ಇಂದ್ರೋ ಮೇ ಬಲೇ ಶ್ರಿತಃ, ಪರ್ಜನ್ಯೋ ಮೇ ಮೂರ್ಧ್ನಿ ಶ್ರಿತಃ, ಈಶಾನೋ ಮೇ ಮನ್ಯೌ ಶ್ರಿತಃ, ಆತ್ಮ ಮೇ ಆತ್ಮನಿ ಶ್ರಿತಃ. ವೇದವಾಣಿ ಹೇಳ್ತಾ ಇರೋದೇನೆಂದರೆ, ಯಾವ್ಯಾವ ದೇವತೆಗಳು ಎಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಚಂದ್ರನೇ ಮನಸ್ಸು ಅಲ್ವಾ, ಜ್ಯೋತಿಷವು ಅದನ್ನೇ ಹೇಳ್ತಾ ಇದೆ, ಚಂದ್ರನೇ ಮನಸ್ಸು ಅಂತ ಹೇಳ್ತಾ ಇದೆ. ಆ ತರಹ ಸೂರ್ಯನೇ ಕಣ್ಣು, ಈಶಾನನೇ ಕ್ರೋಧ, ಇಂದ್ರನೇ ಬಲ ಅನ್ನೋ ತರಹ ಒಂದೊಂದು ದೇವತೆ ಕೂಡ ಒಂದೊಂದು ಕಡೆ ಇದು ಕೆಲಸ ಮಾಡ್ತಾ ಇದ್ದಾರೆ. ಈಗ ಏನು ಅಂದರೆ, ಈಗ ನಾವು ಯಾರದೋ ಕಣ್ಣು ತೆಗೆದು ನಾವು ತಂದ್ಕೊಳ್ಳಿ, ಯಾರದೋ ಕಣ್ಣಿಗೆ ನಾವು ಹಾನಿ ಮಾಡಿದ್ವು ತಂದ್ಕೊಳ್ಳಿ, ಇದೇ ದೇವತೆ ಅಲ್ಲೂ ಇರೋದಲ್ವಾ. ಈ ಕಣ್ಣು ಹಿಂದೆ ಸೂರ್ಯ ಇದ್ದಾನೆ, ಅಲ್ಲೂ ಕಣ್ಣು ಹಿಂದೆ ಅದೇ ಸೂರ್ಯನೇ ಇರೋದಲ್ವಾ. ಹಾಗಾಗಿ ಇನ್ನೊಬ್ಬರ ಕಣ್ಣಿಗೆ ನಾವು ಏಟು ಮಾಡಿದಾಗ ಬಿದ್ದ ಏಟು ಸೂರ್ಯನಿಗೆ, ಅದು ಮೇಲ್ನೋಟಕ್ಕೆ ಕಣ್ಣಿಗೆ, ಅದ್ರ ಒಳಗೆ ಸೂರ್ಯ ಇದ್ದಾನಲ್ವಾ, ಆ ಬಿದ್ದ ಏಟು ಸೂರ್ಯನಿಗಾಗತ್ತೆ. ಅದೇ ಸೂರ್ಯ ಇಲ್ಲಿ ಕೆಲಸ ಮಾಡ್ತಾ ಇರೋದು, ಹಾಗಾಗಿ ಇಲ್ಲಿ ಪ್ರತಿಫಲಿಸುತ್ತೆ. ಈ ಇರೋ ಕರ್ಮ ತೀರೋವರೆಗೂ ಕಾಯ್ತಾ ಇರುತ್ತೆ ಅದು. ಆ ಕರ್ಮ ನಮ್ಗೆ ವಾಪಸ್ ಫಲ ಕೊಡೋ ಹೊತ್ತಿಗೆ ಕಣ್ಣು ಹೋಗುತ್ತೆ. ಅದು ಬೇರೆ ಏನೂ ಇಲ್ಲ. ಕೊಂಡಿ ಯಾವುದು ಅಂದರೆ, ಇಲ್ಲಿ ಯಾವುದಿದೆಯೋ ಅಲ್ಲಿಯೂ ಅದೇ ಇದೆ. ಹಾಗೆ ಅಲ್ಲಿ ಘಾಸಿ ಮಾಡಿದರೆ ಇಲ್ಲೇ ಘಾಸಿ ಆಗೋದು, ಬೇರೆ ಎಲ್ಲೂ ಅಲ್ಲ. ಯಾರಿಗೂ ಯಾಕೆ ಹಿಂಸೆ ಮಾಡಬಾರ್ದು, ಮಾ ಹಿಂಸೆಯ ಸರ್ವಭೂತಾನಿ. ಯಾಕೆ ಅಂತಂದರೆ, ಯಾರಿಗೆ ಏನೇ ಹಿಂಸೆ ಮಾಡಿದರೂ ಅದರ ಪ್ರತಿಫಲನ ಇಲ್ಲಿದೆ. ಯಾಕೆಂದರೆ ಇಲ್ಲಿರೋದೇ ಅಲ್ಲಿದೆ, ಅಲ್ಲಿರೋದು ಇಲ್ಲಿದೆ. ಇದೇ ದೇವತೆಗಳು ಅಲ್ಲಿದ್ದಾರೆ, ಅದೇ ದೇವತೆಗಳು ಇಲ್ಲಿದ್ದಾರೆ. ಇದೇ ಪಂಚಭೂತಗಳು ಅಲ್ಲಿದೆ, ಅದೇ ಪಂಚಭೂತಗಳು ಇಲ್ಲಿದೆ. ಪಂಚಭೂತಗಳಿಗೆ ಪೆಟ್ಟಾಗತ್ತಲ್ವ, ನಾವು ಯಾವುದಕ್ಕಾದ್ರು ಘಾಸಿ ಮಾಡಿದಾಗ ಆ ಏಟು ಪಂಚಭೂತಗಳಿಗೆ ಬೀಳುತ್ತಲ್ವ, ಅದೇ ಇಲ್ಲಿದೆ, ಇದೇ ಅಲ್ಲಿದೆ. ಅಥವಾ ಸೃಷ್ಟಿಗೆ ಅಪಚಾರ ಮಾಡ್ತೀವಿ ನಾವು. ಸೃಷ್ಟಿಯಲ್ಲಿ ಸೂರ್ಯನಿಗೋ ಚಂದ್ರನಿಗೋ ಅಥವಾ ಯಾವುದೋ ಅಗ್ನಿಗೋ ಅಪಚಾರ ಮಾಡ್ತೀವಿ, ನೀರಿಗೋ ಅಪಚಾರ. ಉದಾಹರಣೆಗೆ ಶುದ್ಧವಾಗಿ ಹರಿತಾರೋ ನೀರಿದೆ, ಕಲ್ಮಶ ಬಿಡ್ತೀವಿ ನೀರಿಗೆ, ನಾವು ನೀರಿಗೆ ಅಪಚಾರ ಆಯಿತು ಅಂತ. ಅದೇ ನೀರು ತಾನೇ ಇಲ್ಲೂ ಇರೋದು, ನಮ್ಮೊಳಗೂ ಕೂಡ ಜಲತತ್ವವೇ ತಾನೇ ಇಲ್ಲೂ ಇರೋದು, ಇಲ್ಲಿ ಪ್ರತಿಫಲಿಸುತ್ತೆ ಅದು.
ಇಲ್ಲಿ ಪುನಃ ವ್ಯಕ್ತ ಆಗತ್ತೆ. ಇದು ಕರ್ಮ ವಿಜ್ಞಾನ. ಅಂದರೆ ಇಲ್ಲಿಗೆ ಯಾಕೆ ಹಿಂದಿರುಗಿ ಬರಬೇಕು ಅಂದರೆ ಹಿಂದಿರುಗಿ ಬರೋದಲ್ಲ, ಅದೇ ಅದು ಇದೇ ಅದು. ಹಾಗಾಗಿ ನೀವೆಲ್ಲ ಗುದ್ದಿದ್ರೆ ಇಲ್ಲಿ ಕಾಣಿಸ್ಕೊಳುತ್ತೆ, ಅದು ಕಾಣಿಸ್ಕೊಳ್ಳದೆ ಇರೋದಿಲ್ಲ ಅಂತ. ಹಾಗಾಗಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತು ಯಾರಿಗೂ ಕೆಟ್ಟದ್ದು ಮಾಡಬೇಕು ಅಂತ ಅನ್ಸೋದಿಲ್ಲ. ಒಮ್ಮೆ ನೇರವಾಗಿ ಕೂತ್ಕೊಳ್ಳಿ ಎಲ್ಲರೂ ಕೂಡ. ನೋಡಿ, ನಿಮಗೆ ಗೊತ್ತಾಗಿರೋದಿಲ್ಲ ಅಂತ, ನಿಮ್ಮ ಕರ್ಮ ನಿಮ್ಮನ್ನು ಬಗ್ಸಿರುತ್ತೆ ಅಂತ ಅಷ್ಟು ಬೇಗ. ಹಾಗೆ ಆತ್ಮವತ್ ಸರ್ವಭೂತಾನಿ ಯಫ್ ಪಶ್ಯತಿ ಸ ಪಶ್ಯತಿ. ತನ್ನಂತೆ ಪ್ರಪಂಚವನ್ನು ಕಾಣಬೇಕು, ತನ್ನಂತೆ ಎಲ್ಲ ಜೀವಗಳನ್ನು ಕಾಣಬೇಕು. ಅದೇ ಸರಿಯಾದ ನೋಟ. ತಾನೇ ಅದು, ಅದೇ ತಾನು, ಬೇರೆ ಅಲ್ಲ ಅಂತ. ಹಾಗಾಗಿ ಎಲ್ಲಿ ಯಾರಿಗೆ ಏನು ತೊಂದರೆ ಮಾಡಿದರೂ ಅದು ತನಗೇ ತೊಂದರೆ ಬಂದು ಮುಟ್ಟತ್ತೆ ಹೊರತು ಬೇರೆ ಎಲ್ಲಿಗೂ ಹೋಗಲ್ಲ. ಅದು ನಿನ್ನೆ ಹೇಳಿದ್ದು ನೆನಪಿದೆ ಅಲ್ವಾ? ಕರ್ಮದ ಗತಿ ಏನೋ ಚಿಂತನೆ ಮಾಡುವಾಗ 3 ಬಗೆ ಅಂತ. 3 ಬಗೆ ಹೇಗೆ ಹೇಳಿದ್ವು? ಮಾಡುವುದನ್ನು ಸರಿಯಾಗಿ ಮಾಡಿದರೆ ಸುಕರ್ಮ, ಅದರಿಂದ ಸದ್ಗತಿ ಅಂತ. ಮಾಡುವುದನ್ನು ತಪ್ಪಾಗಿ ಮಾಡಿದರೆ, ಕೆಟ್ಟದಾಗಿ ಮಾಡಿದರೆ ಅದರಿಂದ, ಮಾಡುವುದನ್ನೇ ನಿಲ್ಲಿಸಿದರೆ, ಏನೂ ಮಾಡದೆ ಹೋಗ್ಬಿಟ್ರೆ ಅದರಿಂದ ಪರಗತಿ. ಕರ್ಮದಿಂದ ಅಕರ್ಮಕ್ಕೆ ಹೋಗಬೇಕು. ಮೊದಲನೇದಾಗಿ ದುಷ್ಕರ್ಮದಿಂದ ಸುಕರ್ಮಕ್ಕೆ ಹೋಗಬೇಕು, ಆಮೇಲೆ ಸುಕರ್ಮದಿಂದ ಅಕರ್ಮಕ್ಕೆ ಹೋಗಬೇಕು. ಅದೇ ಒಟ್ಟು ಜೀವನದ ಸಾರ ಮತ್ತು ಸೂತ್ರ. ಈ ಕರ್ಮ ಏನು ಮಾಡುತ್ತೆ ಅಂದರೆ, ಮೊದಲೇ ಹೇಳಿದಾಗ ಜೀವಯಾನವನ್ನು ಕರ್ಮ ಏರ್ಪಡಿಸತ್ತೆ. ಜೀವದ ಪ್ರಯಾಣ ಇದೆಯಲ್ಲ, ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಕರ್ಮ ನಿರ್ಧಾರ ಮಾಡುತ್ತೆ. ಸುಕರ್ಮ ಅಂದರೆ ಭಗವಂತನ ಕಡೆ ಹೋಗ್ತಾ ಇರುತ್ತೆ, ಅದು ಕರ್ಕೊಂಡು ಹೋಗುತ್ತೆ, ಅದು ಸುಕರ್ಮ. ಅದು ದುಷ್ಕರ್ಮ ಅಂದರೆ ಭಗವಂತನಿಂದ ದೂರ ಕರ್ಕೊಂಡು ಹೋಗ್ತಾ ಇರುತ್ತೆ, ಅದು ಅಷ್ಟೇ ವ್ಯತ್ಯಾಸ. ಈ ಸುಕರ್ಮ ದುಷ್ಕರ್ಮ ಅನ್ನುವಾಗ ಹಾಗೆ ಕರ್ಕೊಂಡು ಹೋದರೆ ಸುಕರ್ಮ, ಅದು ಹೀಗೆ ಕರ್ಕೊಂಡು ಹೋದರೆ ದುಷ್ಕರ್ಮ. ಊರ್ಧ್ವ ಲೋಕಗಳ ಕಡೆ ಕರ್ಕೊಂಡು ಹೋದರೆ ಸುಕರ್ಮ, ಅಧೋ ಲೋಕಗಳ ಕಡೆ ಕರ್ಕೊಂಡು ಹೋದರೆ ದುಷ್ಕರ್ಮ ಅಂತ. ಈ ಭೂಹು ಭುವಃ ಸುವಃ ಮಹಾಜನಃ ತಪಃ ಸತ್ಯಂ, ಈ ಕಡೆ ಹೋದರೆ ಅದಕ್ಕೆ ಕಾರಣ ಆಗೋಂಥ ಕರ್ಮ ಸುಕರ್ಮ. ಅತಲ ವಿತಲ ಸುತಲ ಮೊದಲಾದ ಅಧೋ ಲೋಕಗಳು, ತಮೋ ಲೋಕಗಳಿಗೆ ಕರ್ಕೊಂಡು ಹೋಗುವಂಥದ್ದು ದುಷ್ಕರ್ಮ. ಯಾಕೆಂದರೆ ಭಗವಂತ ಸುಖರೂಪ, ಸುಖವೇ ಭಗವಂತ, ಆನಂದವೇ ಭಗವಂತ. ಹಾಗೆ ಸುಕರ್ಮ ಮಾಡಿದಾಗ ಸುಖದ ಕಡೆ ಹೋಗ್ತೀವಿ, ಸುಖ ಬರುತ್ತೆ ಅಂದರೆ ಭಗವಂತನ ಕಡೆ ಹೋಗ್ತಾ ಇದ್ದೀವಿ ನಾವು ಅಂತ. ಅದೇ ದುಃಖದ ಕಡೆ ಹೋಗ್ತಾ ಇದ್ದೀವಿ ಅಂದರೆ ತದ್ವಿರುದ್ಧ ದಿಕ್ಕು, ಭಗವಂತನಿಂದ ದೂರ. ಸುಖರೂಪ ಭಗವಂತ, ಸುಖರೂಪ, ನರಕ ದುಃಖ ರೂಪ ಅಂತ. ಹಾಗಾಗಿ ಒಂದು ಆ ಕಡೆ ಗತಿ, ಇನ್ನೊಂದು ಈ ಕಡೆ ಗತಿ. ಈ ಕರ್ಮವನ್ನು ಇನ್ನೊಂದು ಬಗೆಯಲ್ಲಿ ಮುಬ್ಬಗೆಯಾಗಿ ಹೇಳ್ಬೋದು, ಇನ್ನೊಂದು ರೀತಿಯಲ್ಲಿ. ಇದು ಗೊತ್ತಿದೆ ನಿಮಗೆ. ಒಂದು ಸಂಚಿತ, ಇನ್ನೊಂದು ಪ್ರಾರಬ್ಧ, ಮತ್ತೊಂದು ಸಂಚಿತ ಅಂದರೆ ಏನು? ಜೋರಾಗಿ ಹೇಳಿ, ನಿಂತ್ಕೊಂಡು ಜೋರಾಗಿ ಹೇಳಿ. ಯಾರು ಹೇಳಿದ್ರು ಪರವಾಗಿಲ್ಲ, ನಿಂತ್ಕೊಂಡು ಜೋರಾಗಿ ಹೇಳಬೇಕು, ಎಲ್ರಿಗೂ ಕೇಳೋವಾಗಿ ಹೇಳಿ. ಹಿಂದೆ ಮಾಡಿದ ಕರ್ಮ ಅದು ಸಂಗ್ರಹ ಆಗಿ ಕೂತಿದೆ, ಇನ್ನು ಫಲ ಕೊಡೋಕ್ಕೆ ಶುರು ಮಾಡಿಲ್ಲ, ಅದು ಸಂಚಿತ. ಅದು ಸರಿ ಇದೆ. ಪ್ರಾರಬ್ಧ ಅಂದರೆ, ಅಯ್ಯೋ ನನ್ನ ಪ್ರಾರಬ್ಧ ಅಂತ ಹೇಳ್ತಾರಲ್ಲ, ಯಾರು ಹೇಳ್ತೀರಿ ಪ್ರಾರಬ್ಧ ಅಂದರೆ? ಹೇಳು, ಧ್ವನಿವರ್ಧಕ. ಪ್ರಾರಬ್ಧ ಅನ್ನೋ ಶಬ್ದನೇ ಹೇಳುತ್ತೆ, ಅದು ಪ್ರಾರಂಭ ಮಾಡಿದೆ ಅಂತ. ಪ್ರಾರಬ್ಧ ಅಂದರೆ ಶುರುವಾಗಿದೆ ಅಂತ, ಫಲ ಕೊಡೋಕ್ಕೆ ಶುರು ಮಾಡಿದೆ ಅಂತ, ಅದು ಪ್ರಾರಬ್ಧ. ಸರಿ ಇದೆ. ಆಗಾಮಿ ಯಾರು ಹೇಳ್ತೀರಿ? ಆಗಾಮಿ ಅಂದ್ರೆ ಏನು? ಅದು ಸಂಚಿತ. ಅದು ಹಿಂದೆ ಮಾಡಿದ್ದು ಇನ್ನು ಫಲ ಕೊಡೋಕ್ಕಿರೋಂಥದ್ದು ಕೊಡ್ತಾ ಇಲ್ಲ ಅನ್ನೋದು ಸಂಚಿತ. ಅದು ಆಗಾಮಿ ಚೂರು ಬೇರೆ, ಬರುವಂಥದ್ದು. ಆ ಶಬ್ದನೇ ಅದನ್ನ ಹೇಳುತ್ತೆ, ಆಗಾಮಿ.
ಯೋಚನೆ ಮಾಡು. ಆಗಾಮಿ ಅಂದ್ರೇನು? ಆಗತಃ ಅಂದರೆ ಬಂದಾಗಿದೆ ಅಂತ. ಆಗಾಮಿ ಅಂದರೆ ಬರಲಿಕ್ಕಿದೆ ಅಂತ. ಹಿಂದೆ ಮಾಡಿದ್ದಲ್ಲ. ಆಗಾಮಿ ಅಂದರೆ ನಾವಿನ್ನೂ ಮಾಡೇ ಇಲ್ಲ, ಆ ಕರ್ಮ ಆಗಾಮಿ. ಮುಂದೆ ಮಾಡ್ತೀವಿ ನಾವು ಅದನ್ನು. ಇನ್ನೂ ಮಾಡದ ಕರ್ಮ ಅಂತ, ಅದು ಮುಂದೆ ಮಾಡ್ತೀವಿ. ಜೀವನ ಇದೆಯಲ್ವಾ, ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ. ಹಿಂದೆ ಮಾಡಿದ ಕರ್ಮದಲ್ಲಿ ಎರಡು ಭಾಗ. ಒಂದು, ಫಲ ಕೊಡೋಕ್ಕೆ ಬಂದಿಲ್ಲ, ಅದು ಸಂಗ್ರಹಕ್ಕೆ ಕೂತಿದೆ ಒಂದು ಕಡೆಗೆ, ಫಲ ಕೊಡೋಕ್ಕೆ ಬಂದಿಲ್ಲ, ಅದೊಂದು ಭಾಗ ಸಂಚಿತ. ಅದು ಫಲ ಕೊಡೋಕ್ಕೆ ಶುರು ಮಾಡಿದ್ದು ಪ್ರಾರಬ್ಧ, ಏನು ಉಳಿಲೇ ಇಲ್ಲ ಮತ್ತೆ ಅಲ್ಲಿ ಹಿಂದಿನ ಕರ್ಮದಲ್ಲಿ, ಮತ್ತೇನು ಉಳಿಲೇ ಇಲ್ಲ. ಫಲ ಕೊಡೋಕ್ಕೆ ಶುರು ಮಾಡಿದ್ದು ಶುರು ಮಾಡದೇ ಇರೋದು, ಎರಡೇ ಭಾಗ ತಾನೇ, ಮುಗಿತು ಅಲ್ಲಿಗೆ ಅಂತ. ಆಗಾಮಿ ಅಂದರೆ ಇನ್ನೂ ಮಾಡದ ಕರ್ಮ, ಇನ್ನು ಮುಂದೆ ನಾವು ಮಾಡುವಂಥ ಕರ್ಮ, ಅದು ಆಗಾಮಿ. ಸುಲಭ ಹೇಳೋದಾದರೆ ಸಂಚಿತ ಅಂದರೆ ಕಣಜದಲ್ಲಿರುವ ಬೀಜಗಳು. ಕಣಜದಲ್ಲಿರುವ ಬೀಜಗಳು ಸಂಚಿತ, ಹೊಲದಲ್ಲಿ ನೆಟ್ಟ ಬೀಜಗಳು ಪ್ರಾರಬ್ಧ. ಇನ್ನು ಮುಂದೆ ಬೆಳೆ ಬರಬೇಕು, ಅದು ನೆಟ್ಟ ಬೀಜ ಇದೆಯಲ್ಲ ಈಗ, ಇನ್ನು ಮುಂದೆ ಬೆಳೆ ಬಂದು ಬೀಜ ಬರುತ್ತೆ ಮುಂದಕ್ಕಿನ್ನು ಅಂತ, ಅದು ಆಗಾಮಿ ಅಂತ. ಕೃಷಿ ಭಾಷೆಯಲ್ಲಿ ಹೇಳೋದಾದರೆ ಈ ಥರ ಹೇಳ್ಬೋದು ಅಂತ. ಕಣಜದ ಬೀಜ ಫಲ ಕೊಡೋಕ್ಕೆ ಶುರು ಮಾಡಿಲ್ಲ, ಅದು ನೆಟ್ಟ ಬೀಜ, ಅದು ಫಲ ಕೊಡುತ್ತೆ. ಈಗ ಫಲ ಕೊಡೋಕ್ಕೆ ಶುರು ಮಾಡಿದೆ ಅಂತ, ಫಲ ಕೊಡೋಕ್ಕೆ ಕೊಡುತ್ತೆ ಮುಂದೆ. ಅದು ಅದು ಪ್ರಾರಬ್ಧ. ಅದು ಇನ್ನೂ ಬೀಜ ಬರಬೇಕು ಅಷ್ಟೇ, ಬೀಜ ಬಂದಿಲ್ಲ, ಇನ್ನು ಬೆಳೆ ಬೆಳೆದು ಬೀಜ ಬರಬೇಕು ಇನ್ನು ಮುಂದೆ ಅಂತ, ಅದು ಆಗಾಮಿ ಅಂತ. 3 ತರಹ ಇದೆ. ಇದರಲ್ಲಿ ಅತ್ಯಂತ ಬಲಿಷ್ಠ ಯಾವುದು ಗೊತ್ತಾ? ಪ್ರಾರಬ್ಧ ಅಂತ. ಉಳಿದಿದ್ದೆಲ್ಲ ಪರಿಹಾರ ಮಾಡ್ಬೋದು. ಈ ಸಂಚಿತವನ್ನು ಸತ್ಕರ್ಮಗಳಿಂದ ಸಂಚಿತ ಕರ್ಮವನ್ನೆಲ್ಲ ಪರಿಹಾರ ಮಾಡ್ಕೋಬೋದು, ತುಂಬ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಸಂಚಿತ ಕರ್ಮವನ್ನು. ಆಗಾಮಿಯನ್ನು ಮಾಡದೇ ಇದ್ರಾಯ್ತು. ಆದರೆ ಪ್ರಾರಬ್ಧ ಇದೆಯಲ್ಲ, ಫಲ ಕೊಡೋಕ್ಕೆ ಶುರು ಮಾಡಿದ್ದು, ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ ಅಂತಲ್ಲ, ಹೆಚ್ಚು ಕಡಿಮೆ ಸಾಧ್ಯ ಇಲ್ಲ. ಪ್ರಾರಬ್ಧಸ್ಯ ಅನುಭವಾದೇವ ಕ್ಷಯ, ಅನುಭವಿಸಲೇಬೇಕು ಅದನ್ನು. ಸಾಮಾನ್ಯ ಸೂತ್ರ ಏನು ಅಂದರೆ, ಪ್ರಾರಬ್ಧ ಅಂತಂದರೆ ಫಲ ಕೊಡೋಕ್ಕೆ ಶುರು ಮಾಡ್ತು ಅಂದರೆ ಬೇರೆ ದಾರಿ ಇಲ್ಲ ಅಂತ, ಅನುಭವಿಸಲೇಬೇಕು ಅದನ್ನು ಅಂತ. ಈ ಮಾತಿಗೆ ಅಪವಾದ ಇಲ್ಲ ಅಂತಲ್ಲ, ಅಪವಾದ ಇದೆ. ಇನ್ನೊಂದು ಪ್ರಶ್ನೆ ಆಯಿತು, ಎಷ್ಟೋ ಪಾಪ ಗೈಪ ಎಲ್ಲ ಮಾಡಿದ್ದೀವಿ ಹಿಂದೆ, ಈಗ ಒಳ್ಳೆ ಕೆಲಸ ಮಾಡ್ತೀವಿ, ಶುರು ಮಾಡ್ತೀವಿ, ಎಲ್ಲ ಬದಲಾಗಲಿ ಈಗಲೇ, ಈಗ ಮಾಡ್ತೀವಲ್ಲ, ಇವತ್ತಿಂದ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ, ಎಲ್ಲ ಬದಲಾಗಲಿ. ಯಾಕೆ ಬದಲಾಗೋದಿಲ್ಲ? ಆಯ್ತು, ಈಗ ಮಾಡ್ತಾ ಇದ್ದೀವಲ್ಲ ಒಳ್ಳೆ ಕೆಲಸ, ಅದು ಯಾಕೆ ಬರಬಾರ್ದು ಈಗಲೇ? ಯಾಕೆ ಬರಬಾರ್ದು ಈಗಲೇ? ಅದು ಬರಲಿ ಅಲ್ಲ. ಅಂದರೆ ವಿಮಾನ ಹತ್ತಿದ ಮೇಲೆ ಮಧ್ಯೆ ಇಳ್ಕೊಳಕ್ಕಾಗತ್ತಾ? ಮಧ್ಯದಲ್ಲಿ? ಅದು ಇಳಿಬೇಕು, ವಿಮಾನ ಇಳಿಬೇಕು, ಆಮೇಲೆ ಇಳ್ಕೊಳಕ್ಕಾಗೋದು. ಮಧ್ಯೆ ಇಳಿಯೋಕ್ಕಾಗತ್ತಾ? ಅಥವಾ ಈ ಜಾತ್ರೆಯಲ್ಲಿ ತೊಟ್ಲು ಬರುತ್ತಲ್ವಾ, ಯಾಕಷ್ಟೇ ಹತ್ರ ಹಾರೋದು? ಈ ತೊಟ್ಲು ಹತ್ತಿದ್ರೆ ಮಧ್ಯೆ ಬೇಡ ಸಾಕು ಅಂತ ಭಯ ಆದರೆ ಇಳ್ಕೊಳಕ್ಕಾಗತ್ತಾ? ಅದು ಮುಗಿಬೇಕು, ಒಂದು ಆವರ್ತ, ಅದು ಗೊತ್ತಾನೆ. ಮುಗಿದೇ ಬದಲಾವಣೆ ಮಾಡೋಕ್ಕಾಗತ್ತಾ ಅಂದರೆ ಆಗೋದಿಲ್ಲ ನೋಡಿ ಅಂತ. ಹಾಗೆ ಅಂತ ವಿಮಾನ ಹತ್ತಿದ ಮೇಲೆ ನಡುವೆ ಇಳಿಯಬೇಕೆಂದುಕೊಂಡರೂ ಅದು ಇಳಿಯುವವರೆಗೆ, ಅದರ ಆವರ್ತ ಮುಗಿಯುವವರೆಗೆ, ಇಲ್ಲಿಂದ ವಾಷಿಂಗ್ಟನ್ನಿಗೆ ಒಂದು ವಿಮಾನ ಹಾರಿದೆ ಅಂತ ವಾಷಿಂಗ್ಟನ್ ಬರಬೇಕು, ಅದು ಇಳಿಬೇಕು ಕೆಳಗಡೆಗೆ, ನಾವು ಇಳಿಯೋಕ್ಕಾಗಲ್ಲ ಅಂತ ಅದರ ಮಧ್ಯದಲ್ಲಿ ಅಂತ. ಈ ತೊಟ್ಟಲು ಏರಿದ ಮೇಲೆ ಅದು ಇಳಿಯುವವರೆಗೂ ಕಾಯಬೇಕು, ಇಳಿಬೇಕೆಂದುಕೊಂಡ್ರೂ ಕೂಡ ನಡುವೆ ಇಳಿಯಲಾಗದು ಅಂತ. ಹಾಗೆ ಇದು ಕೂಡ ಅಂತ. ಈ ನಾವೀಗೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇದು ಫಲ ಮುಂದೆ ಬರುತ್ತೆ, ಈ ಶುರುವಾಗಿದ್ದು ಮುಗಿಬೇಕು ಅಂತ. ಈ ಆವರ್ತ ಇದೆಯಲ್ಲ, ಯಾವ ಪ್ರಾರಬ್ಧ ಇದೆಯೋ ಈಗ, ಇದು ಒಂದು ಸಾರಿ ಮುಗಿಬೇಕು ಅಂತ. ಮುಗಿದ ಮೇಲೆ ಅದು ಫಲ ಕೊಡೋಕ್ಕೆ ಶುರು ಮಾಡುತ್ತೆ ಅಂತ. ಆದರೆ ಇದಕ್ಕೂ ಅಪವಾದ ಇದೆ. ಏನು ಅಪವಾದ ಅಂದರೆ, ತುಂಬ ಪ್ರಬಲವಾದ ಕರ್ಮ ಇದ್ದರೆ ಈಗಲೇ ಫಲ ಬರುತ್ತೆ, ಕೆಟ್ಟದಾಗಲಿ ಒಳ್ಳೆಯದಾಗಲಿ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ
ಯೈವ ಫಲಮಶ್ನುತೆ. ಪುಣ್ಯವಾಗಲಿ ಪಾಪವಾಗಲಿ ಅತ್ಯುತ್ಕಟವಾದ ಅಂತಹ ಪಾಪ ಮಾಡಿದರೆ ಅಥವಾ ಅಂತಹ ಪುಣ್ಯ ಮಾಡಿದರೆ ಈ ಜನ್ಮದಲ್ಲೇ ಫಲ ಬರುತ್ತೆ ಅದಕ್ಕೆ. ಯಾಕೆಂದರೆ ಆ ಹಿಂದಿನ ಸಾಲಿದೆಯಲ್ಲ, ಸರದಿ ಸಾಲು, ಅದನ್ನು ದಾಟಿ ಬರೋ ಶಕ್ತಿ, ಅದನ್ನು ಮುರಿದು ಬರೋ ಶಕ್ತಿ ಅದಕ್ಕೆ ಬರುತ್ತೆ. ಇಲ್ಲಾಂದ್ರೆ ಸರದಿ ಪ್ರಕಾರ ಬರಬೇಕು, ಮಧ್ಯ ಸರದಿ ಮುರಿಯೋಕ್ಕಾಗಲ್ಲ ಅದಕ್ಕೆ. ಆದರೆ ಈಗ ಗಣ್ಯಾತಿ ಗಣ್ಯರು ಬಂದಾಗ ಸರದಿ ಮುರಿದು ಬರ್ತಾರಲ್ಲ ಒಳಗಡೆಗೆ, ಅವರು ಶಕ್ತಿ ಜಾಸ್ತಿ ಇದೆ ನೋಡಿ ಅವರಿಗೆ. ಆ ತರಹ ಅಂಥ ಒಂದು ಕೆಟ್ಟ ಕೆಲಸ ಆಗಲಿ ಒಳ್ಳೆ ಕೆಲಸ ಆಗಲಿ ಮಾಡಿದರೆ ಸರದಿ ಮುರಿದು ಫಲ ಕೊಡುತ್ತೆ, ಈಗಲೇ ಫಲ ಕೊಡುತ್ತೆ, ಈ ಜನ್ಮದಲ್ಲೇ ಫಲ ಕೊಡುತ್ತೆ. ಇದು ಒಂದು. ಇನ್ನು ಚಿಕ್ಕ ಚಿಕ್ಕದೇ ಇರುತ್ತಲ್ಲ ಪುಣ್ಯ ಪಾಪಗಳು, ತುಂಬ ಚಿಕ್ಕ ಚಿಕ್ಕದು, ಅದು ಮತ್ತೆ ಕಾಯ್ತಾ ಕೂತ್ಕೊಳ್ಳಲ್ಲ, ಅಲ್ಲೇ ಮುಗಿಸ್ಬಿಡ್ತಾರೆ ಅದು. ಎಲ್ಲವೂ ಅಂತಲ್ಲ, ಸಾಧಾರಣವಾಗಿ ಅಂತ. ಆದರೆ ದೊಡ್ಡ ದೊಡ್ಡದು ಬಂದ ತಕ್ಷಣ ಕಾಯಬೇಕಾಗತ್ತೆ. ಯಾಕೆಂದರೆ ಅದೇ ಥರದ ಕಾಲ ದೇಶ ಸನ್ನಿವೇಶ ಬರಬೇಕು ಅಂತ, ಶರೀರ ಜನ್ಮ ವಾತಾವರಣ ಎಲ್ಲ ಸಿಗಬೇಕು. ಸಿಕ್ಕಿದಾಗಲೇ ಫಲ ಕೊಡಬೇಕು, ಬೇರೆ ಥರ ಫಲ ಕೊಡೋಕ್ಕಾಗೋದಿಲ್ಲ ಅಂತ. ಈಗ ಯಾವುದೊಂದು ಕರ್ಮದ ಫಲ ರಾಜ ಆಗಬೇಕು ಅಂತಿದೆ. ಈಗ ಹೆಂಗಾಗೋದು ರಾಜ ಆಗೋ ವ್ಯವಸ್ಥೆ ಇಲ್ವಲ್ಲ ಇವತ್ತು. ಮತ್ತು ಈಗಿನ ಜನ್ಮದಲ್ಲಿ ಬೇಕಾದ ಸನ್ನಿವೇಶಗಳು ಇಲ್ವಲ್ಲ. ದೊಡ್ಡ ಕರ್ಮ ಅದು ಕಾಯುತ್ತೆ, ಅದು ಕಾದು ಫಲ ಕೊಡುತ್ತೆ ಅದು. ಆ ಥರ ಇದೊಂದು ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ, ಸುಮ್ಮನೆ ಕೇಳೋದು ನಾನು ನಿಮಗೆ, ನೀವು ಹೇಳ್ತೀರಿ ಉತ್ತರನ. ಲೋಕದಲ್ಲಿ ಸಾಮಾನ್ಯವಾಗಿರೋ ಪ್ರಶ್ನೆ, ಪಾಪಿಗಳು ಸುಖವಾಗಿರ್ತಾರೆ, ಪುಣ್ಯಾತ್ಮರು ಮಾತ್ರ ಕಷ್ಟಪಡ್ತಾ ಇರ್ತಾರೆ, ಯಾಕೆ? ಹೇಳು, ನಿಂತ್ಕೊಂಡು ಹೇಳು. ಯಾಕೆ ಪ್ರಪಂಚದಲ್ಲಿ ಪಾಪಿಗಳು ಸುಖವಾಗಿರ್ತಾರೆ, ಪುಣ್ಯಾತ್ಮರು ಕಷ್ಟಪಡ್ತಾ ಇರ್ತಾರೆ ಅಂತ? ಸಾಮಾನ್ಯ ಎಲ್ಲರೂ ಕೇಳೋ ಪ್ರಶ್ನೆ ಇದು. ಸರಿ ಇದೆ, ಸರಿಯಾದ ಉತ್ತರ. ಅದನ್ನು ಈ ಥರದೊಂದು ಉದಾಹರಣೆ ಹೇಳ್ಬೋದು, ಅದನ್ನು ಕೂತ್ಕೋ. ಈಗ ಒಂದು ಛಾತ್ರಾವಾಸ ಇದೆ ಅಂತ ತಿಳ್ಕೊಳ್ಳಿ, ವಿಶೇಷ ಛಾತ್ರಾವಾಸ ಒಂದು. ಅದು ವೈಶಿಷ್ಟ್ಯ ಶ್ರೇಣಿ ಪಡೆದವರಿಗೆ ಅಂತ ಇರುತ್ತೆ ಛಾತ್ರಾವಾಸ. ಅದು ತುಂಬ ಉತ್ತಮ ಅಂಕಗಳು ಬಂದವರಿಗೆ ಅಂತ, 100ಕ್ಕೆ 100 ಬಂದವರಿಗೆ, 99 ಬಂದವರಿಗೆ ಅಂತ ಒಂದು ಛಾತ್ರಾವಾಸ ವಿಶೇಷ ವ್ಯವಸ್ಥೆ ಇರುತ್ತೆ ಬಂದು ಅಂತ ಅಂದ್ಕೊಳ್ಳಿ ನೀವು. ಅಲ್ಲಿ ನೋಡಿದರೆ ಒಬ್ಬನು ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾನೆ, ಅವನಿಗೆ ಆ ಛಾತ್ರಾವಾಸ ಸಿಕ್ಕಿರೋದಿಲ್ಲ. ಯಾರೋ ಚೆನ್ನಾಗಿ ಓದ್ತಾ ಇರೋದಿಲ್ಲ, ಅವನು ಮೋಜು ಮಜಾ ಮಾಡ್ತಾ ಇರ್ತಾನೆ, ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾನೆ, ಅವನಿಗೆ ಛಾತ್ರಾವಾಸ ಸಿಕ್ಕಿರುತ್ತೆ, ಅವನು ಛಾತ್ರಾವಾಸದಲ್ಲಿ ಇರ್ತಾನೆ. ಯಾಕೆ ಅಂತಂದರೆ ಅದಕ್ಕೆ ಉತ್ತರ ಏನಂದರೆ, ಕಳೆದ ವರ್ಷ ಚೆನ್ನಾಗಿ ಓದಿದ್ದ, 100 ಅಂಕಗಳು ಬಂದಿತ್ತು, ಹಾಗಾಗಿ ಛಾತ್ರಾವಾಸ ಸಿಕ್ಕಿದೆ, ಅಲ್ಲಿಗೆ ಸುಖವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಈ ವರ್ಷ ಚೆನ್ನಾಗಿ ಓದ್ತಾ ಇಲ್ಲ, ಹಾಳು ಮಾಡ್ತಾ ಇದ್ದಾನೆ ಸಮಯವನ್ನು, ಮುಂದಿನ ವರ್ಷ ಅವನಿಗೆ ಛಾತ್ರಾವಾಸ ಸಿಕ್ಕಲ್ಲ, ಹೊರಗಡೆ ಹೋಗ್ತಾನೆ. ಹಾಗೆಯೇ ಯಾರು ಕಷ್ಟಪಟ್ಟು ಓದ್ತಾ ಇದ್ದಾನೆ, ಅವನು ಕಳೆದ ವರ್ಷ ಚೆನ್ನಾಗಿ ಓದಿರಲಿಲ್ಲ, ಹಾಗಾಗಿ ಅವನಿಗೆ ಉತ್ತಮ ಅಂಕಗಳು ಬಂದಿರಲಿಲ್ಲ, ಛಾತ್ರಾವಾಸ ಸಿಕ್ಕಿಲ್ಲ ಅವನಿಗೆ ಅಂತ. ಈ ವರ್ಷ ಚೆನ್ನಾಗಿ ಓದ್ತಾ ಇದ್ದಾನೆ, ಕಷ್ಟಪಟ್ಟು ಓದ್ತಾ ಇದ್ದಾನೆ, ಮುಂದಿನ ವರ್ಷ ಸಿಗುತ್ತೆ ಅವನಿಗೆ. ಇದರಲ್ಲಿ ಉತ್ತರ ಇದೆ ಅದಕ್ಕೆ. ಪುಣ್ಯಾತ್ಮರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಆ ಕಷ್ಟ ಅವರು ಪುಣ್ಯದ ಫಲ ಅಲ್ಲ, ಎಂದೋ ಮಾಡಿದ ಪಾಪದ ಫಲ, ಅದರಿಂದಾಗಿ ಅಂತ. ಹಾಗೆ ಪಾಪಿಗಳು ಸುಖವಾಗಿದ್ದಾರೆ ಅಂದರೆ ಈಗಿನ ಪಾಪದ ಫಲ ಅಲ್ಲ, ಅದು ಹಿಂದೆ ಯಾವಾಗಲೂ ಮಾಡಿದ ಪುಣ್ಯದ ಫಲ. ಈಗಿನ ಪಾಪದ ಫಲ ಮುಂದೆ ಬರುತ್ತೆ. ಹಾಗೆ ಪುಣ್ಯಾತ್ಮನು ಮಾಡಿದ ಈಗಿನ ಪುಣ್ಯದ ಫಲ ಮುಂದಕ್ಕೆ ಬರುತ್ತೆ. ಸೂತ್ರ ಇದು ಅಂತ. ಇನ್ನು ಕೊನೆಯದು ಮುಕ್ತಾಯ ಮಾಡೋಣ ಇಲ್ಲಿಗೆ. ಆಮೇಲೆ ಕಥೆಗಳನ್ನು, ಅಂದರೆ ಕರ್ಮದ ಕಥೆಗಳನ್ನು ಪ್ರಾರಂಭ ಮಾಡೋಣ. ಅದ ನಂತರ ಕರ್ಮವು, 2 ಪ್ರಶ್ನೆ. ಕರ್ಮವು ಬಂಧನವಾಗುವುದು ಹೇಗೆ ಮತ್ತು ಕರ್ಮವು ಯೋಗವಾಗುವುದು ಹೇಗೆ? ಕರ್ಮವು ಬಂಧನವಾಗುವುದು ಹೇಗೆ ಹೇಳಿ, ಯಾರಾದರೂ ಉತ್ತರ ಹೇಳ್ತೀರಾ ಅದಕ್ಕೆ? ಹೇಳು. ಕರ್ಮವು ಹೇಗೆ ನಮ್ಮನ್ನು ಕಟ್ಟಾಗತ್ತೆ? ಮೇಲ್ನೋಟಕ್ಕೆ ಆ ಉತ್ತರ ಸರಿ ಅಂತ ಅನ್ಸುತ್ತೆ. ನಿಜವಾಗಿ ಪುಣ್ಯಕರ್ಮವೂ ಕೂಡ ಬಂಧನ. ಯಾಕೆಂದರೆ ಪಾಪಕರ್ಮ ಅಂದರೆ ಕಬ್ಬಿಣದ ಸರಪಳಿ, ಪುಣ್ಯಕರ್ಮ ಅಂದರೆ ಚಿನ್ನದ ಸರಪಳಿ, ಚಿನ್ನದ
ಸರಪಳಿ ಚಿನ್ನದ್ದು ಅಂತ ಸರಪಳಿ ಅಂತಷ್ಟೇ. ಹಾಗೆ ಪುಣ್ಯವೂ ಬಂಧಕವೇ, ಪಾಪವೂ ಕೂಡ ಬಂಧಕವೇ. ಎರಡೂ ಬಂಧನ ಮಾಡುತ್ತೆ, ಮಾಡೋದಿಲ್ಲ ಅಂತೇನಿಲ್ಲ. ಕೂತ್ಕೊ. ಕರ್ಮವು ಬಂಧನವಾಗುವುದು ಹೇಗೆ ಅಂದರೆ, ನಾವು ಈಗ ಮಾಡ್ತಾ ಇರೋ ಥರ ಮಾಡಿದರೆ ಕರ್ಮ ಬಂಧನ ಆಗುತ್ತೆ ಅಂತ. ಸರಳವಾಗಿ ಹೇಳೋದಾದರೆ, ಸಾಮಾನ್ಯ ಕರ್ಮ ಈಗ ಹೇಗೆ ನಡೀತಾ ಇದೆ ಹಾಗೆ ನಡೆದರೆ ಕರ್ಮ ಬಂಧನ ಆಗುತ್ತೆ. ಹೇಗಲ್ಲ ಅಂತ ಗೊತ್ತಾಗತ್ತೆ ಮುಂದಕ್ಕೆ. ಕರ್ಮವು ಯೋಗವಾಗುವುದು ಹೇಗೆ, ಕರ್ಮವು ಮೋಕ್ಷದಲ್ಲಿ ಪರಿವಸಾನ ಆಗೋದು ಹೇಗೆ ಅಂತಂದರೆ, ಫಲದ ಅಪೇಕ್ಷೆ ಇಲ್ಲದೆ ಇದ್ದಾಗ. ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ ಅದಕ್ಕೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹೀಗೆ ಮಾಡಿದಾಗ ಕರ್ಮ ಯೋಗ ಆಗತ್ತೆ. ಇಷ್ಟೇ ವಿಷಯ. ಕರ್ಮಣ್ಯೇವಾಧಿಕಾರಸ್ಥೆ. ನೀವು ಚೆನ್ನಾಗಿ ಓದಬೇಕು ವಿದ್ಯಾರ್ಥಿಗಳು. ನೇರವಾಗಿ ಕೂತ್ಕೊಳ್ಳಿ. ಒಂದು ಅರ್ಧ ಬೇನ್ ಬೇಕಿದೆ. ನೀವು ಚೆನ್ನಾಗಿ ಓದಬೇಕು, ನಿಮ್ಮ ಕರ್ಮ ಅದು ಅಲ್ವಾ. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿಬೇಕು, ನಿಮ್ಮ ಕರ್ಮ. ನೀವೇನು ಮಾಡಬೇಕು, ನಿಮ್ಮ ಗಮನ ಯಾವ ಕಡೆ ಇರಬೇಕು? ಚೆನ್ನಾಗಿ ಓದೋದ್ರ ಕಡೆಗೆ, ಪರೀಕ್ಷೆಯನ್ನು ಚೆನ್ನಾಗಿ ಬರೆಯೋದ್ರ ಕಡೆ ಗಮನ ಇರಬೇಕು. ಮತ್ತು ಎಲ್ಲಿ ಇರಬೇಕಾಗಿಲ್ಲ? ಅಂಕಗಳನ್ನ ಹಾಕೋದು ಯಾರು? ಮೌಲ್ಯಮಾಪನ ಮಾಡೋದು ಯಾರು? ನೀವೇನಾ ಮೌಲ್ಯಮಾಪನ ಮಾಡೋದು? ನೀವು ಬರೆದ ಪರೀಕ್ಷೆಗೆ ನೀವೇ ಮೌಲ್ಯಮಾಪನ ಮಾಡ್ತೀರಾ? ಬೇರೆ ಯಾರು ಮಾಡ್ತಾರಲ್ವಾ? ನಿಮ್ಗೆ ಯಾಕೆ ಆ ಕಡೆ ಗಮನ ಇರಬೇಕು? ಅದವ್ರ ಕೆಲಸ. ನಾನು ಮಾಡೋದನ್ನು ಚೆನ್ನಾಗಿ ಮಾಡ್ತೇನೆ, ನಾನು ಚೆನ್ನಾಗಿ ಓದ್ತೇನೆ, ನಾನು ಚೆನ್ನಾಗಿ ಬರಿತೇನೆ, ಸಾಕಲ್ವಾ? ಅದು ಬಿಟ್ಟು ಎಷ್ಟು ಅಂಕ ಬರ್ಬೋದು, ನನಗೆ ಹೇಗೆ ಬರ್ಬೋದು, ಆ ಕಡೆಗೆ ಗಮನ ಇದ್ದರೆ ನಮ್ಮದು ಅದನ್ನು ಫಲಾಪೇಕ್ಷೆ ಅಂತ ಕರೀತಾರೆ. ಫಲಸಂಗ, ಅದು ಅಂಟು ಅದು ಅಂತ. ಫಲದ ಜೊತೆ ಅಂಟ್ಕೊಂಡಿರ್ತೇವೆ ನಾವು ಅಂತ. ಆಗ ಬಂಧನ ಆಗುತ್ತೆ ಕರ್ಮ ಅಂತ. ಸುಲಭ ಅಲ್ಲ ಈ ಥರ ಮಾಡೋದು, ಆದರೆ ಒಳ್ಳೇದು ಇದೇನೆ ಅಲ್ವಾ. ಈಗ ನಿಮಗೆ ಪರೀಕ್ಷೆ ಸಮಯದಲ್ಲಿ ಆ ಫಲಿತಾಂಶದ ಬಗ್ಗೆನೇ ಯೋಚನೆ ಇದ್ದರೆ ನೀವು ಚೆನ್ನಾಗಿ ಬರೆಯಲ್ಲ ಪರೀಕ್ಷೆ. ನಿಮ್ಗೆ ಒತ್ತಡ ಆಗುತ್ತೆ, ಉದ್ವೇಗ ಆಗುತ್ತೆ, ನಿಮಗೆ ನೆನಪಿರೋದು ಮರ್ತೋಗುತ್ತೆ. ಅದೇ ನಿಮ್ಗೆ ಫಲಿತಾಂಶದ ಚಿಂತೆ ಇಲ್ಲ, ಬರಿಬೇಕು ಬರಿತೀನೀಗ ಅಂತ ನಿಶ್ಚಿಂತೆಯಿಂದ ಬರೆದ್ರೆ ನಿಮ್ಗೆ ಮರ್ತು ಹೋಗಿರೋದು ನೆನಪಾಗುತ್ತೆ, ಗೊತ್ತಿಲ್ಲದೆ ಇರೋದು ಬಂದ್ಬಿಡುತ್ತೆ. ಗೊತ್ತಿರೋದು ಮಾತ್ರ ಅಲ್ಲ, ಗೊತ್ತಿಲ್ಲದೆ ಇರೋದು ಕೂಡ ಬಂದ್ಬಿಡುತ್ತೆ. ಯಾಕೆಂದರೆ ಅದು ನಿಷ್ಕಾಮ ಕರ್ಮ ಆಗಿದ್ದರಿಂದ, ಯಾವುದೇ ನಿಷ್ಕಾಮ ಕರ್ಮ ಅದು ಶ್ರೇಷ್ಠ ಕರ್ಮ ಅದು ಅಂತ. ಅದು ಪೂರ್ಣ ಆಗುತ್ತೆ, ಅದು ಪೂರ್ಣ ಆಗದೆ ಇರೋದಿಲ್ಲ ಅಂತ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಇರೋದು ಗೊತ್ತಾಗುತ್ತೆ, ಮರ್ತಿರೋದು ನೆನಪಾಗುತ್ತೆ ನಿಮಗೆ. ಯಾವಾಗ ಅಂದರೆ ನಿಮಗೆ ಫಲಿತಾಂಶದ ಚಿಂತೆ ಇಲ್ಲ, ಕರ್ತವ್ಯ ಮಾಡ್ತಾ ಇದ್ದೀರಿ, ಬರಿತಾ ಇದ್ದೀರಿ ಅಂತ, ಅಲ್ಲಿ ಮೋಸ ಇಲ್ಲ ಅಂತ. ಅದು ನೆನಪಿಟ್ಕೊಳ್ಳಿ. ಫಲಿತಾಂಶದ ಚಿಂತೆ ಇಲ್ಲ ಅಂತ ಕರ್ತವ್ಯ ಮಾಡದೇ ಇದ್ರೆ ಅದೇನು ಉಪಯೋಗ ಇಲ್ಲ. ಕರ್ತವ್ಯ ಸರಿಯಾಗಿ ಮಾಡಬೇಕು. ಕರ್ಮಣ್ಯೇವ ಅಧಿಕಾರಸ್ಥೆ. ಮಾಡೋ ಕರ್ಮದಲ್ಲಿ ವ್ಯತ್ಯಾಸ ಮಾಡಬಾರ್ದು. ಹಾಗಾಗಿ ಕರ್ತವ್ಯಕ್ಕೆ ಮೋಸ ಇಲ್ಲ, ಫಲಿತಾಂಶದ ಬಗ್ಗೆ ಆಲೋಚನೆ ಇಲ್ಲ. ಆದರ್ಶ ಇದು. ನಾವು ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀವಿ, ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಕ್ಸೆಪ್ಟ್ ಮಾಡಬೇಕು ಅಂತ. ಆಕ್ಸೆಪ್ಟ್ ಅಂತ ಹೇಳ್ತಾರಲ್ವ, ಅದನ್ನು ಮಾಡಬೇಕು. ಎಕ್ಸ್ಪೆಕ್ಟ್ ಮಾಡಬಾರ್ದು. ಈ ಎಕ್ಸ್ಪೆಕ್ಟ್ ಬಂದ ಕೂಡಲೇ ಅದ್ರ ಹಿಂದೆಲ್ಲ ದುಃಖಗಳು, ನೋವುಗಳು, ಉದ್ವೇಗ, ಭಯ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಏನೂ ಕೂಡ ಪರೀಕ್ಷೆ ಮಾತ್ರ ಅಲ್ಲ, ಜೀವನದಲ್ಲೇನೆ ಅಂತ. ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೋಬೇಡಿ ಅಂತ, ನಿರೀಕ್ಷೆ ಮಾಡಬೇಡಿ ಅಂತ. ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು, ಅದು ಬರಲಿ, ಅದು ನಿರೀಕ್ಷೆ ಮಾಡಬೇಡಿ. ಈಗ ಮಾಡೋದನ್ನು ಸರಿಯಾಗಿ ಮಾಡಿ ಅಂತ. ಬರುತ್ತೆ, ಅದಲ್ಲ ತಾನಾಗಿ ಬರುತ್ತೆ. ಇದೇ ಕರ್ಮಯೋಗ. ಇದೊಂದು ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡಬೇಕು. ಉದಾಹರಣೆಗೆ ತಂದೆ ತಾಯಿಗಳು ನಿಮ್ಮನ್ನು ಬೆಳೆಸಿದ್ದಾರೆ ಅಲ್ವಾ, ಅವ್ರಿಗೆ ಫಲಾಪೇಕ್ಷೆ ಇರಬಾರ್ದು. ನಾಳೆ ಒಂದು ದಿವಸ ನಮ್ಗೆ ಆಗ್ತಾನೆ ಇವಳು ಇರಬಾರ್ದು. ಅವರಿಗೆ ಕರ್ತವ್ಯ ಅದು. ಮಕ್ಕಳನ್ನು ಎತ್ಕೊಂಡ ಮೇಲೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೇಕು ಅಂತ. ಅವ್ರ ತಂದೆ ತಾಯಿಯವ್ರನ್ನ ಬೆಳೆಸಿ ಅಲ್ವಾ, ಆ ಥರ ಅವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಕರ್ತವ್ಯ ಅಂತ. ಆ ಥರ ಮಾಡಬೇಕು ಅದನ್ನು ಅಂತ. ಇಲ್ಲದೆ ಇದ್ದರೆ ನಿರೀಕ್ಷೆ ಮಾಡಿದಾಗ ದುಃಖನೇ ಆಗೋದು ಅಂತ. ಹಿಂಗೆ ಮಾಡಿದ್ದೆ, ನಿನಗೆ ಅದು ಮಾಡಿದ್ದೆ, ಇದು ಮಾಡಿದ್ದೆ, ನೀನು ನೋಡಿದ್ರೆ ಹಿಂಗೆ ಮಾಡ್ತಿದ್ದೆ ಅಂತದೇ ಚಿಂತೆ ಬರುತ್ತೆ. ನಿರೀಕ್ಷೆಗಳು ಶುರುವಾದಾಗ ಮುಪ್ಪು ನರಕ ಆಗುತ್ತೆ ಅಂತ. ನಿರೀಕ್ಷೆನೇ ಮಾಡದೇ ಇದ್ದಾಗ ನೋಡಿ, ರಘು ಚಕ್ರವರ್ತಿ ಅವನಿಗೆ ತನ್ನ ಮಗನಿಂದ ಪಿಂಡದ ನಿರೀಕ್ಷೆ ಕೂಡ ಮಾಡಲಿಲ್ಲವಂತವನು. ನಹಿ ತೇನ ಪಥ ತನುತ್ಯಜ ತನಯಾವರ್ಜಿತ ಪಿಂಡಕಾಂಕ್ಷಿಣ
ಪಿಂಡದ ಆಕಾಂಕ್ಷೆ ಕೂಡ ಮಾಡಲಿಲ್ಲ ಅಂತ, ತನ್ನ ದಾರಿ ತಾನೇ ನೋಡ್ಕೋತಾನೆ. ಯೋಗದ ಮೂಲಕವಾಗಿ ದೇಹ ತ್ಯಾಗವನ್ನು ಮಾಡ್ತಾನೆ. ಪಿಂಡದ ಅಪೇಕ್ಷೆ ಕೂಡ ಇಲ್ಲ ಅಂತ. ಆ ತರಹ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಅಂದರೆ ಮಕ್ಕಳು ತಂದೆ ತಾಯಿಗಳು ನೋಡ್ಕೊಳ್ಳೇಬೇಕು, ಅದು ಬೇರೆ ವಿಷಯ. ಆದರೆ ತಂದೆ ತಾಯಿಗಳು ಅಂಥ ಯೋಚನೆಗಳು ಮಾಡಬಾರ್ದು ಅಂತ. ಯಾವುದೇ ಕಾರ್ಯ ಮಾಡಿದರೂ ಕಾರ್ಯದ ಕಡೆ ಗಮನ, ಫಲದ ಕಡೆ ಅಲ್ಲ ಅಂತ. ಕಾರ್ಯದ ಕಡೆ ಗಮನ, ಆ ಥರ ಇರಬೇಕು. ಇದು ಒಂದು. ಇನ್ನೊಂದು, ನಿಮಗಿದು ಕಷ್ಟ ಅಂತ ಅನಿಸಿದರೆ ಸುಲಭದ್ದು ಇನ್ನೊಂದಿದೆ. ಮಾಡುವ ಪ್ರತಿಯೊಂದು ಕರ್ಮವನ್ನು ಈಶ್ವರಾರ್ಪಣೆ ಮಾಡುವಂಥದ್ದು. ಪ್ರತಿಯೊಂದು ಕರ್ಮವನ್ನು ಬ್ರಹ್ಮಾರ್ಪಣಂ, ಕೃಷ್ಣಾರ್ಪಣಂ, ರಾಮಾರ್ಪಣಂ, ಶಿವಾರ್ಪಣಂ ಮಾಡುವಂಥದ್ದು ಅಂತ ಭಾವ ಅಷ್ಟೇ, ಬೇರೆ ಏನಲ್ಲ. ಅದಂತ ಒಂದು ಕರ್ತವ್ಯ ಮುಗಿತಿದ್ದಾಗೇ ಇದು ನಿನಗೆ ಸರಳಿ ತಂದ್ಕೊಡೋದು. ಪೂಜೆ ಮಾಡಿದರೆ ಅಂದರೆ ಇಷ್ಟು ದಪ್ಪಟ್ಟು ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಇದು ಬೇಕು, ಅದು ಬೇಕು, ಅದು ಬೇಕು, ಅದು ಬೇಕು. ಸತ್ಯನಾರಾಯಣ ಕಥೆ ಮಾಡಿಸ್ತಾ ಇರ್ತಾನೆ ಅಲ್ವಾ? ಆ ಸಂಕಲ್ಪ ನೋಡಿದರೆ, ಇವು 10 ಅಶ್ವಮೇಧ ಯಜ್ಞ ಮಾಡಿದ್ರೆ ಸಂಕಲ್ಪ ಮಾಡ್ತಾನೆ, ಅಷ್ಟು ಉದ್ದ ಬರಬೇಕು ಫಲ ಅವನಿಗೆ. ಅದು ಅವ್ನು ಖರ್ಚು ಮಾಡೋದು 8 ಆಣೆ ಅಂತ. ಆ ತರಹ ಅಲ್ಲ. ನೀವು ಪೂಜೆಯನ್ನೇ ಮಾಡಿ, ತಪಸ್ಸನ್ನೇ ಮಾಡಿ, ಊಟವನ್ನೇ ಮಾಡಿ, ಸ್ನಾನವನ್ನೇ ಮಾಡಿ, ಏನನ್ನೇ ಮಾಡಿ ಅಂತ, ಅದರ ಅಂತ್ಯದಲ್ಲಿ ಇದು ಭಗವದರ್ಪಿತವಾಗಲಿ, ಇದು ನಿನಗೆ ಸಲ್ಲಲಿ ಅಂತ ಒಂದು ಭಾವ ನಿಮಗೆ ಬರೋದಾದರೆ ಆ ಕರ್ಮ ನಿಮಗೆ ಬಂಧನ ಉಂಟು ಮಾಡೋದಿಲ್ಲ. ಆ ಕರ್ಮ ನಿಮ್ಮ ಬಿಡುಗಡೆಗೆ ಕಾರಣ ಆಗತ್ತೆ. ಅಥವಾ ಯಾವುದೇ ಕರ್ಮಕ್ಕೆ ನಮಗೆ ಫಲಾಪೇಕ್ಷೆನ ಮಾಡಿಲ್ಲ ಅಂದರೆ ಆ ಕರ್ಮ ಮುಕ್ತಿಯನ್ನು ಕೊಡುತ್ತೆ ಅಂತ ಲೆಕ್ಕ, ಮುಕ್ತಿ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಅದು ಇದು ಅಂತಲ್ಲ, ಜೀವನದಲ್ಲಿ ಯಾವುದೇ ಕಾರ್ಯಕ್ಕೆ ನಮಗೆ ಫಲಾಪೇಕ್ಷೆ ಇಲ್ಲ ಅಂದರೆ ಅದು ಮುಕ್ತಿ ಕಡೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಅಡ್ರೆಸ್ ಬರೀದೇ ಇದ್ದರೆ, ವಿಳಾಸ ಬರೀದೇ ಇದ್ದರೆ ಮುಕ್ತಿಯೇ ವಿಳಾಸ ಅದಕ್ಕೆ ಅಂತ ಅರ್ಥ. ಒಂದು ಪೂಜೆ ಮಾಡ್ತೀರಿ, ಫಲಾಪೇಕ್ಷೆ ಮಾಡೋದಿಲ್ಲ ಅಂದರೆ ಮುಕ್ತಿ ಕಡೆ ಕರ್ಕೊಂಡು ಹೋಗಿ ಶುರು ಮಾಡುತ್ತೆ ಆ ಪೂಜೆ ನಿಮ್ಮನ್ನು ಅಂತ. ಇದು ಒಂದು. ಇಲ್ಲ ಅಂದರೆ ವಿಳಾಸ ಬರೆಯೋದಾದರೆ ದೇವರ ವಿಳಾಸ ಬರೆಯಿರಿ ಅಂತ. ಭಗವಂತ ನಿನಗೆ ಇದು, ರಾಮ ಅಂತ ಬರೀರಿ, ಶಿವ ಅಂತ ಬರೀರಿ, ಕೃಷ್ಣ ಅಂತ ಬರೀರಿ, ದುರ್ಗೆ ಅಂತ ಬರೀರಿ. ಅದು ಕೂಡ ನಿಮ್ಮನ್ನು ಮುಕ್ತಿ ಕಡೆ ಕರ್ಕೊಂಡು ಹೋಗುತ್ತೆ. ದುಷ್ಕರ್ಮ ಅಂತಲೇ ಹೊಡೆಯೋದಿಲ್ಲ, ದುಷ್ಕರ್ಮ ಅಂತಲೇ ಹೊಡೆಯೋದಿಲ್ಲ. ಏನೇ ಮಾಡಿದ್ರು ಭಗವದ್ರಿಪದ ಅಂತ ಮಾಡ್ತಾ ಇರ್ತೀರಲ್ಲ ನೀವು, ಏನೇ ಮಾಡಿದ್ರು ಕೂಡ ನಿಮ್ಮದಾಗಿ ಉಳಿಯೋದಿಲ್ಲ ಅದು ಅಂತ. ನಿಮ್ಮದಾಗಿದ್ದಾಗ ನಿಮ್ಗೆ ಅಂಟ್ಕೊಳ್ಳೋದು, ಫಲ ಕೊಡೋದು, ನಿಮಗೆ ಬಂಧನ ಆಗೋದು. ಯಾವಾಗ ಕರ್ಮ ನಿಮ್ದಲ್ಲ ಅಂತಾಯ್ತೋ, ಅದು ಭಗವಂತನಿಗೆ ಅಂತಾಯ್ತೋ, ನೀವು ಹಗುರಾದ್ರಿ. ನೋಡಿ, ಈ ಥರ ಭಾವಿಸೋಕ್ಕಾಗತ್ತಾ ನೋಡಿ ಅಂತ. ಯಾವ ತರಹ ಅಂದರೆ, ನನಗೆ ಯಾರ್ಯಾರಿಂದ ಏನೇನು ಬಂತೋ ಜೀವನದಲ್ಲಿ ಇಲ್ಲಿವರೆಗೆ, ಮುಂದೆ ಯಾರ್ಯಾರಿಂದ ಏನೇನು ಬರುತ್ತೋ ಅದೆಲ್ಲವೂ ಬ್ರಹ್ಮಾರ್ಪಣ. ಹೀಗೆ ಅಂದ್ಕೊಳ್ಳೋಕ್ಕಾಗತ್ತಾ ನೋಡಿ. ಯಾರಿಂದ ಅಥವಾ ಯಾವುದರಿಂದ ನನಗೆ ಏನೇನು ಸಂದಾಯ ಆಯಿತೋ, ಇನ್ನು ಏನೇನು ಸಂದಾಯ ಆಗುತ್ತೋ ಮುಂದಕ್ಕೆ, ಅದೆಲ್ಲವೂ ನಿನಗೆ ಅಂತ ಅಂದ್ಕೊಳ್ಳೋಕ್ಕಾಗತ್ತಾ ಅಂತ. ಬಂದಿದ್ದೆಲ್ಲ ನಿನಗೆ, ಬರುವುದೆಲ್ಲ ನಿನಗೆ, ಹೋಗಿದ್ದೆಲ್ಲ ನಿನಗೆ ಅಂತ ಅಂದ್ಕೊಳ್ಳೋಕ್ಕಾಗತ್ತಾ? ಕರ್ಮಯೋಗ ಆಯಿತು. ಆದರೆ ಅದನ್ನು ನೀವು ಒಂದು ಸಾರಿ ಅಂದ್ಕೊಂಡ್ರೂ ತುಂಬ ಫಲ ಇದೆ, ಅದಕ್ಕೆ ಅತ್ಯದ್ಭುತವಾದ ಫಲ ಇದೆ. ಹೆಜ್ಜೆ ಹೆಜ್ಜೆಗೆ ಅನ್ಕೋಬೇಕು ಅಂತ. ಈಗ ಹೋಗಿ ದುಡಿದು ನಾವು ಅಂದರೆ ಹೊರಗಡೆ ಹೋಗಿ ದುಡಿತೀವಿ, ಆ ದುಡಿಮೆ ಭಗವಂತನಿಗೆ ಅರ್ಪಣೆ ಅಂತ ಅನ್ಕೋಬೇಕು. ದುಡಿದಾಗ ಸಂಬಳ ಬರುತ್ತೆ ನಮಗೆ, ಆ ಸಂಬಳವನ್ನು ಭಗವದರ್ಪಣೆ ಅಂತ ಮಾಡಬೇಕು. ಆ ಸಂಬಳದಿಂದ ನಾವು ಸಾಮಾನು ತರಕಾರಿಗಳು ತೊಗೊಂಬರ್ತೀವಿ, ಭಗವದರ್ಪಣೆ ಅಂತ ಅನ್ಕೋಬೇಕು. ಅಡುಗೆ ಮಾಡ್ತೀವಿ, ಅಡುಗೆ ಮಾಡುವಾಗ ಅಡಿಗಡಿಗೆ ಭಗವತ್ ಸ್ಮರಣೆ ಮಾಡಬೇಕಂತೆ, ಅದಕ್ಕೆ ಅಡಿಗೆ ಅಂತ ಹೆಸರಂತೆ ಅದಕ್ಕೆ. ಅದು ಕೂಡ ಭಗವದರ್ಪಣೆ, ಕರ್ಮ ಇದೆಯಲ್ಲ ಅದು ಭಗವದರ್ಪಣೆ ಅದು. ಆಮೇಲೆ ಊಟ ಮಾಡುವಾಗ ಇದು ನಿನಗೆ ಸರಳಿಂದ ಊಟ ಮಾಡಿಬಿಟ್ರೆ ಯಜ್ಞ ಆಗುತ್ತೆ ಅದು. ಆ ಊಟ ಅದು ಮಾಡೋಕ್ಕಾಗತ್ತೆ ಹೀಗೆ ಅಂದರೆ ಮಾಡಬಾರ್ದಂತೇನಿಲ್ಲ, ಆದರೆ ಮರ್ತು ಹೋಗುತ್ತಲ್ಲ ಅಂತ ಬರುತ್ತೆ ಸಮಸ್ಯೆ ನೋಡಿ. ನೆನಪಿರಲ್ಲ ಆ ಸಮಯದಲ್ಲಿ ಏನು ಮಾಡೋದು ಅಂತ. ಅವನು ನಿಮ್ಮನ್ನು ಮರಿತಾನೆ, ನಾವು ದೇವರನ್ನು ಮರಿತೀವಿ ಅಂದರೆ ಅವನು ಮರಿತಾನೆ ನಮ್ಮನ್ನು. ತಪ್ಪೇನು? ಪರವಾಗಿಲ್ವಾ? ಅವನು ನಮ್ಮನ್ನು ಮರಿಬಾರ್ದು ಅಂದರೆ ನಾವು ಕೂಡ ಅವನನ್ನು ಮರಿಬಾರ್ದು ಅಂತ ಹೆಜ್ಜೆ ಹೆಜ್ಜೆಗೂ ನೆನ್ಪಿಟ್ಕೋಬೇಕು. ಪ್ರತಿ ಕರ್ಮದಲ್ಲಿ ಕೂಡ ನಿನಗರ್ಪಿತ 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 ಎಂಬ ಭಾವವನ್ನು ಇಟ್ಕೊಳ್ಳೋಕೆ ಸಾಧ್ಯ ಆದರೆ ಅವನು ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಚಿತ್ತಶುದ್ಧಿಯನ್ನು ಕೊಟ್ಟು ಅಂದರೆ ಮನಸ್ಸನ್ನು ನಿರ್ಮಲ ಮಾಡಿ ಮುಕ್ತಿಯನ್ನು ಕೊಡುತ್ತೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ
ಅದೇ ಥರ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಯಜ್ಞಾರ್ಥಾತ್ ಕರ್ಮ, ಯಜ್ಞಕ್ಕಾಗಿ ಮಾಡಿದ ಕರ್ಮ ಬಿಟ್ಟರೆ ಮತ್ತೆಲ್ಲ ಕರ್ಮವು ಕೂಡ ಬಂಧನವೇ ಅಂತ. ಲೋಕೋಯಂ ಕರ್ಮಬಂಧನ. ಯಜ್ಞಾರ್ಥವಾದ ಕರ್ಮ ಅಂದರೆ ಏನು? ಯಜ್ಞ ಅಂದರೆ ಏನು? ಯಾವುದನ್ನು ಭಗವಂತನ ಪ್ರಸನ್ನತೆಗೋಸ್ಕರ ಮಾಡ್ತೀವೋ ಅದು ಯಜ್ಞ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ಅಗ್ನಿನೇ ಬೇಕು ಅಂತಿಲ್ಲ, ಮಂತ್ರಗಳೇ ಬೇಕು ಅಂತಿಲ್ಲ, ಇದ್ರೆ ತಪ್ಪಲ್ಲ. ಆದರೆ ನೀವು ಏನನ್ನ ಭಗವತ್ ಪ್ರೀತ್ಯರ್ಥ ಅಂತ ಮಾಡ್ತೀರೋ ಅದು ಯಜ್ಞ ಅದು ಅಂತ. ಆ ಕರ್ಮ ಬಂಧಕ ಅಲ್ಲ ಅಂತ ಕೃಷ್ಣ ಹೇಳ್ತಾ ಇರೋವಂಥದ್ದು ಅಂತ. ಹಾಗಾಗಿ ಮುಕ್ತ ಸಂಘ ಸಮಾಚಾರ ತದರ್ಥಂ ಕರ್ಮಕುವಂತೆಯ ಭಗವತ್ ಪ್ರೀತ್ಯರ್ಥಂ. ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಸಂಕಲ್ಪ ಏನಿದೆ? ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಇದೇ ಸಂಕಲ್ಪ ಎಲ್ಲ ಕಡೆಗೂ ಇದ್ರೆ ಸಾಕು ಅಂತ. ಕರ್ಮದ ಆರಂಭದಲ್ಲಿ, ಯಾವುದೇ ಕಾರ್ಯದ ಆರಂಭದಲ್ಲಿ ಒಂದು ಸಂಕಲ್ಪ, ಶ್ರೀ ಪರಮೇಶ್ವರ ಪ್ರೀತ್ಯ. ನಿಮಗೆ ಅಂತಲೇ ನೀವು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ, ಬೇಕಾದ್ರೆ ಹೇಳಬೇಕಾದ್ರೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿ. ಏನನ್ನೇ ಮಾಡಬೇಕಾದ್ರು, ಸ್ನಾನಕ್ಕೆ ಹೊರಟಿದ್ದೀರಿ, ಸ್ನಾನ ಶುರು ಮಾಡಬೇಕು, ಮನಸ್ಸಲ್ಲಿ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಅಂದ್ಕೊಳ್ಳಿ. ಕೊನೆಯಲ್ಲಿ ನಿನಗೆ ಅರ್ಪಿತ ಅಂತ ಅಂದ್ಕೊಳ್ಳಿ, ಈ ಸ್ನಾನ ಬ್ರಹ್ಮಾರ್ಪಣ ಆಗಲಿ ಅಂತ ಅಂದ್ಕೊಳ್ಳಿ ಅಂತ ಭಾವಿಸಿ. ಅದನ್ನು ಅಂತ ಭಾವಿಸಿದಾಗ ಆ ಕರ್ಮ ನಮಗೆ ಮುಕ್ತಿಗೆ ಕಾರಣ ಆಗತ್ತೆ ಅಂತ. ಹಾಗಾಗಿ ಈ ಕರ್ಮವೆಲ್ಲವೂ ಯಜ್ಞವಾಗಬೇಕು. ಯಜ್ಞವಾಗಬೇಕು ಅಂದರೆ ಭಗವತ್ ಪ್ರೀತ್ಯರ್ಥ, ಭಗವಂತನ ಪ್ರಸನ್ನತೆಗೋಸ್ಕರವಾಗಿ ಅನುಭವದಿಂದ ಮಾಡಬೇಕು. ಹಾಗೆ ಮಾಡಿದಾಗ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ, ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ, ಎಲ್ಲ ದೋಷಗಳಿಂದ ಕೂಡ ಮುಕ್ತರಾಗ್ತಾರೆ. ಅದೇ ಕೃಷ್ಣ ಹೇಳ್ತಾನೆ 13ನೇ ಶ್ಲೋಕ ಕರ್ಮಯೋಗದ್ದಿದು. ಭುಂಜತೆ ತೇ ತ್ವಗಂ ಪಾಪಾಹ ಯೇ ಪಚಂತಿ ಆತ್ಮಕಾರಣ. ಸೂತ್ರ ಇದು. ಭುಂಜತೆ ತೇ ತು ಅಘಂ ಪಾಪಾಹ. ಎಷ್ಟು ಕೃಷ್ಣನಿಗೊಂದು ರೋಷ ನೋಡಿ ಅಂತ. ಅವರು ಯಾರು? ತಮಗೋಸ್ಕರ ಅಡುಗೆ ಮಾಡ್ಕೊತಾ ಇರೋಂಥವ್ರು. ತಾನು ಊಟ ಮಾಡೋ ಸಲುವಾಗಿ ಅಂತ ಯಾರು ಅಡುಗೆ ಮಾಡ್ಕೋತಾ ಇರ್ತಾರೋ ಅವರು ಏನು ಊಟ ಮಾಡ್ತಾರೆ ಅಂದರೆ ಪಾಪವನ್ನು ಊಟ ಮಾಡ್ತಾರೆ. ಅವರು ಪಾಪಾಹ ಅಂತ ಕೃಷ್ಣ ಹೇಳ್ತಾನೆ ಅವ್ರನ್ನ ಅಂತ. ಪಾಪಿಗಳು ಅಂದರೂ ಕೂಡ ಸ್ವಲ್ಪ ಆಸೆ ಇದೆ, ಅವನಲ್ಲಿ ಪಾಪ ಇದೆ ಅಂತಷ್ಟೇ ಅರ್ಥ. ಅದಕ್ಕೆ ಪಾಪ ಅಂದರೆ ಅವನು ಪಾಪಮಯ ಅಂತ. ಅವನಲ್ಲಿ ಪಾಪ ಇದೆ ಅಂತ ಹೇಳೋಕ್ಕೂ ಜಾಗ ಇಲ್ಲ. ಪೂರ್ತಿ ಅದೇ ಅವನು ಪಾಪವೇ ಆಗೋಗಿದ್ದಾನೆ ಅಂತ. ಅಷ್ಟು ಪಾಪ ಬರುತ್ತೆ ಅದರಲ್ಲಿ. ಯಾವಾಗ ಅಂದರೆ ನನಗಾಗಿ ನಾವು ಮಾಡ್ತಾ ಹೋದಾಗೆಲ್ಲ ಪಾಪ ಬರುತ್ತೆ, ಬಂಧನ ಆಗುತ್ತೆ, ಅಂಟಾಗತ್ತೆ, ಇದು ಕಟ್ಟಾಗತ್ತೆ ನಮ್ಮನ್ನದು ಅಂತ. ಅದೇ ಎಲ್ಲಿ ಯಾವಾಗ ನಾವಿದು ಭಗವದರ್ಪಿತ ಭಗವಂತನಿಗಾಗಿಂತ ಅನ್ನೋ ಥರ ಮಾಡ್ತೀವೋ ಅದೆಲ್ಲ ನಮ್ಮನ್ನು ಬಂಧನದಿಂದ ಮುಕ್ತಗೊಳಿಸುತ್ತೆ, ಮುಕ್ತಿಗೆ ಕಾರಣ ಆಗುತ್ತೆ. ಅದೇ ಕರ್ಮಯೋಗ ಅಂತ. ಹಾಗಾಗಿ ಹಾಗೆ ಮಾಡೋಕ್ಕೆ ಸಾಧ್ಯ ಇದ್ದರೆ ಬೇರೆ ಏನೂ ಬೇಕಾಗೋದಿಲ್ಲ ಜೀವನದಲ್ಲಿ. ನಾವೇನು ಮಾಡ್ತಿದ್ದೀವೋ ಅದೇ ಸಾಧನೆ ಆಗುತ್ತೆ ಅಂತ. ಏನೇ ಮಾಡ್ತಾ ಇರಲಿ, ಮಾಡಿದ್ದೇ ಸಾಧನೆ ಆಗುತ್ತೆ ಅಂತ. ಸಾಧನೆ ಮಾಡಬೇಕು ಅಂತ ಇಲ್ಲ ಅಂತ, ಮಾಡಿದ್ದೇ ಸಾಧನೆ ಆಗುತ್ತೆ. ಈ ಭಾವವನ್ನು ನೀವು ಎಲ್ಲರೂ ನೋಡಿದ್ದೀರಾ? ಯಾವ್ದಾದ್ರು ಸ್ತೋತ್ರದಲ್ಲಿ ಕೇಳಿದ್ದೀರಾ ಇದನ್ನು? ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಶಂಕರಾಚಾರ್ಯರು ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಅದು ಇದು ಅಂತಿಲ್ಲ. ಯದ್ಯತ್ ಕರ್ಮ ಅಂದರೆ ಯಾವ ಕರ್ಮವನ್ನು ನಾವು ಮಾಡ್ತೇವೋ ಅದೆಲ್ಲವೂ ನಿನ್ನ ಆರಾಧನೆ, ನಿನ್ನ ಪೂಜೆ. ಕರ್ಮವನ್ನು ಪೂಜೆಯಾಗಿ ಮಾಡುವಂಥದ್ದು. ಅಲ್ಲಿ ಇಲ್ಲ ಪಟ್ಟಿ ಬಂದ್ಬಿಟ್ಟಿದೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂ ಗೃಹಂ. ಇಷ್ಟು ಸ್ವರೂಪವನ್ನು ಹೇಳ್ತಾ ಇರುವಂಥದ್ದು. ಈ ಆತ್ಮ ಅಂದರೆ ನಾನು, ನೀನೇ ಅದು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ನಾನು ಅಂತಿದೆಯಲ್ಲ ಒಳಗಡೆಗೆ, ಅದು ಯಾವುದನ್ನು ನಾನು ಅಂತ ಕರ್ಕೋತಾ ಇದ್ದೀವಿ ಅಂತ, ನೀನೇ ಅದು ಅಂತ. ನನ್ನ ಮನಸ್ಸು ಅದೇ ಪಾರ್ವತಿ ಅಂತ. ಆತ್ಮವೇ ಶಿವ, ಮನಸ್ಸೇ ಪಾರ್ವತಿ. ಮತ್ತು ಇದೆಲ್ಲ ಇದೆಯಲ್ಲ, ಇಂದ್ರಿಯಗಳು, ಪ್ರಾಣಗಳು ಎಲ್ಲ ಇದೆಯಲ್ಲ ಅಂತ, ಅದೆಲ್ಲ ಶಿವನ ಸಹಚರರು, ಶಿವನ ಗಣಗಳು. ಸಹಚರ ಪ್ರಾಣ. ಮತ್ತು ಶರೀರ ಏನು ಅಂದರೆ ಶರೀರಂ ಗೃಹಂ ಶಿವಾಲಯ, ಶಿವ ದೇವಸ್ಥಾನ ಈ ಶರೀರ ಎನ್ನುವಂಥದ್ದು ಅಂತ. ಹಾಗಾಗಿ ಶರೀರವೆಂಬುದೇ ಶಿವಾಲಯ. ನಾನೇ ಶಿವ, ಆತ್ಮವೇ ಶಿವ, ನನ್ನ ಮನಸ್ಸು ಪಾರ್ವತಿ, ನನ್ನ ಈ ಪ್ರಾಣಗಳೆಲ್ಲ, ಇಂದ್ರಿಯಗಳು, ಪ್ರಾಣಗಳೆಲ್ಲ ಶಿವನ ಗಣಗಳು, ಪ್ರಮಥ ಗಣಗಳು. ಪೂಜೆ ಯಾವುದು? ಶಿವ ಪೂಜೆ ಯಾವುದು ಅಂದರೆ
ನಾವು ಪಡುವ ಸುಖವೆಲ್ಲ ಶಿವಪೂಜೆ. ಏನೇನು ಖುಷಿಯನ್ನು ಕಾಣ್ತೇವೆ ಜೀವನದಲ್ಲಿ ಅದೆಲ್ಲ ಶಿವಪೂಜೆ. ಪೂಜಾತೆ ವಿಷಯೋಪಭೋಗ ರಚನಾ, ಅಂದರೆ ಕಣ್ಣಿಂದ ನೋಡಿ ಸುಖಪಟ್ಟರೆ, ಕಿವಿಯಿಂದ ಕೇಳಿ ಸುಖಪಟ್ಟರೆ, ಮುಟ್ಟಿ ಸುಖಪಟ್ಟರೆ, ಸವಿದು ಸುಖಪಟ್ಟರೆ ಅದೆಲ್ಲ ಪೂಜೆ. ನಿದ್ರಾ ಸಮಾಧಿ ಸ್ಥಿತಿ, ನಿದ್ದೆಯೇ ಸಮಾಧಿ ಅಂತ, ಹಾಗೆ ಸಲ್ಲಬೇಕು ಅದು ಅಂತ ನಿದ್ದೆ ಅಂತ, ಸಮಾಧಿಯಾಗಿ ಸಲ್ಲಬೇಕು ಅಂತ. ಈಗ ನಾವು ಮಾಡ್ತಾ ಇರೋ ನಿದ್ದೆಯಲ್ಲ ಸಮಾಧಿ ಅಂತ ಅರ್ಥ ಅಲ್ಲ, ಅದಕ್ಕೆ ನಿದ್ದೆಯನ್ನು ಸಮಾಧಿಯಾಗಿ ಮಾಡಬೇಕು ಅಂತ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ನಾವು ಓಡಾಟ ಮಾಡ್ತೀವಲ್ಲ, ಕಾಲುಗಳಿಂದ ಓಡಾಟ ಏನು ಮಾಡ್ತೀವೋ ಅದೆಲ್ಲ ನಿನ್ನ ಪ್ರದಕ್ಷಿಣೆ. ಆಡಿದ ಮಾತೆಲ್ಲ ಸ್ತೋತ್ರ, ಸ್ತೋತ್ರಾಣಿ ಸರ್ವ ಗಿರಹ. ಹೀಗಾದಾಗ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಕರ್ಮಯೋಗ. ಶಂಕರಾಚಾರ್ಯ ಹೇಳಿದ ಕರ್ಮಯೋಗ ಇದು. ಆಗ ಹೇಳಿದ್ದು ಕೃಷ್ಣ ಹೇಳಿದ ಕರ್ಮಯೋಗ, ಈಗ ಹೇಳಿದ ಶಂಕರಾಚಾರ್ಯ ಹೇಳಿದ ಕರ್ಮಯೋಗ, ಎರಡೂ ಒಂದೇ. ಹರೇ ರಾಮ.
ಮಾಡಿದ ಕರುಣೆ ಬಲವಂತ ಬಾದರೆ ನೀ